ನಮಸ್ಕಾರ. ಈ ನ್ಯಾಯಶಾಸ್ತ್ರದ ಎರಡನೆಯ ಘಟಕದ ಮುಂದುವರೆದ ಭಾಗ. ಇವತ್ತು ನಾವು ನ್ಯಾಯದ ನಿರ್ವಹಣೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನ್ಯಾಯ ಅಂದರೆ ಏನು ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಕಂಡುಕೊಂಡಿದ್ದೀವಿ. ನ್ಯಾಯದ ಡೆಫಿನೇಷನ್ನನ್ನು ಕಂಡಿದ್ದೀವಿ. ನ್ಯಾಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ನ್ಯಾಯದ ನಿರ್ವಹಣೆ ಮಾಡುವುದು ಹೇಗೆ ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ವಿ ಕಾಲ್ ಇಟ್ ಆಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್. ಹೌ ದಿ ಜಸ್ಟಿಸ್ ಈಸ್ ಅಲ್ಟಿಮೇಟ್ಲಿ ಪ್ರೊವೈಡೆಡ್. ವೈ ದಿ ವರ್ಡ್ ಜಸ್ಟಿಸ್ ಹ್ಯಾಸ್ ಕಮ್, types of justice, purpose of justice, everything we have already seen. So we are straight away going into the chapter. In this chapter I am going to deal, these are the points, and as per the syllabus these are all the points that we are supposed to cover. ಈ ಒಂದು ಇತಿಹಾಸ ಏನು, ಜಸ್ಟಿಸ್ ಡೆಲಿವರಿ ಸಿಸ್ಟಮ್ನ ಇತಿಹಾಸ ಏನು, ಆಮೇಲೆ ಅದನ್ನು ಯಾವ ರೀತಿ ಬೆಳವಣಿಗೆ ಆಯಿತು, ಈ ನ್ಯಾಯ ಒದಗಿಸುವಂತಹ ಒಂದು ವ್ಯವಸ್ಥೆ ಯಾವ ರೀತಿ ಬೆಳವಣಿಗೆ ಆಯಿತು, ಇವತ್ತಿನ ಪರಿಕಲ್ಪನೆ ಏನಿದೆ, ವಾಟ್ ಈಸ್ ದಿ ಪ್ರೆಸೆಂಟ್ ಕಾನ್ಸೆಪ್ಟ್. ಆ್ಯಂಡ್ ದೆನ್ ಜಸ್ಟಿಸ್ ಡೆಲಿವರಿ ಈಸ್ ಕ್ಲಾಸಿಫೈಡ್ ಇಂಟು ಟೂ ಕ್ಯಾಟಗರಿ, ಸಿವಿಲ್ ಜಸ್ಟಿಸ್ ಆ್ಯಂಡ್ ಕ್ರಿಮಿನಲ್ ಜಸ್ಟಿಸ್. ಹಾಗಿದ್ರೆ ಸಿವಿಲ್ ಜಸ್ಟಿಸ್ ಅಂದರೆ ಏನು, ಅಥವಾ ಸಿವಿಲ್ ನ್ಯಾಯ ಅಂದರೆ ಏನು, ಕ್ರಿಮಿನಲ್ ನ್ಯಾಯ ಅಂದರೆ ಏನು, ದೆನ್ ಇವೆರಡರ ಒಂದು ಹೋಲಿಕೆ ಪಟ್ಟಿನ ನಾವು ನೋಡೋದು. ಆಮೇಲೆ ಈ ಒಂದು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ದ ಅನುಕೂಲ ಏನು, ಅನಾನುಕೂಲ ಏನು ಅಂತಕ್ಕಂಥದ್ದನ್ನು, ಅದರ ಅನುಕೂಲಗಳೇನು, ಪ್ರಯೋಜನಗಳೇನು, ಅದರ ಅಪಾಯಗಳು ಅಥವಾ ಹಾನಿಗಳೇನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತೇವೆ. ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಕವರ್. ಸೊ ವಿ ಆಲ್ರೆಡಿ ನೋ ವಾಟ್ ಈಸ್ ಜಸ್ಟಿಸ್. ಜಸ್ಟಿಸ್ ಈಸ್ ಆಲ್ಸೋ ಡಿಫೈನ್ಡ್ ಇನ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಇನ್ ಡಿಫರೆಂಟ್ ವೇ ಬೈ ಡಿಫರೆಂಟ್ ಜೂರಿಸ್ಟ್ಸ್. ಅದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಜಸ್ಟಿಸ್ ಡೆಲಿವರಿ ಅಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ರೆಫರ್ಸ್ ಟು ದ ಪ್ರಾಸೆಸ್. ಸೊ ಅಡ್ಮಿನಿಸ್ಟ್ರೇಷನ್ ಈಸ್ ಎ ಪ್ರಾಸೆಸ್. ಒಂದು ಕಾರ್ಖಾನೆಯಲ್ಲಿ ಒಂದು ಮಟೀರಿಯಲ್ನ ತಯಾರು ಮಾಡಬೇಕಾದ್ರೆ ವೇರಿಯಸ್ ಸ್ಟೇಜಸ್ ವಿಲ್ ಬಿ ದೇರ್. ಸೊ ಅದಕ್ಕೆ ನಾವು ಪ್ರೋಸೆಸ್ ಅಂತೀವಿ. ಇಲ್ಲಿಯೂ ಅಷ್ಟೇ, ಒಂದು ನ್ಯಾಯವನ್ನು ನಾವು ಒದಗಿಸಬೇಕಾದ್ರೆ ಅದಕ್ಕೊಂದು ರೀತಿ ರಿವಾಜು ಅಂತ ಇರ್ತದೆ. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಪ್ರೋಸೆಸ್, ಆ್ಯಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಈಸ್ ದ ಸ್ಟೇಟ್. ಈ ಒಂದು ಪ್ರೋಸೆಸ್ಸನ್ನು ನಡೆಸುವಂತಹ ಜವಾಬ್ದಾರಿ ಇರೋದು ರಾಜ್ಯಕ್ಕೆ. ರಾಜ್ಯ ಇದನ್ನು ನಡೆಸಬೇಕು, ಕಾಪಾಡಬೇಕು. ಜಸ್ಟಿಸ್ನ ಡೆಲಿವರಿ ಮಾಡುವಂತಹ, ನ್ಯಾಯವನ್ನು ಒದಗಿಸುವಂತಹ ಅಥವಾ ನ್ಯಾಯ ವ್ಯವಸ್ಥೆಯನ್ನು ನಡೆಸುವಂತಹ ಜವಾಬ್ದಾರಿ ರಾಜ್ಯಕ್ಕಿರುತ್ತೆ. ಥ್ರೂ ಇಟ್ಸ್ ಇನ್ಸ್ಟಿಟ್ಯೂಷನ್ಸ್, ಅದು ತನ್ನ ಕೆಲವು ಘಟಕಗಳಿಂದ, ಸಂಸ್ಥೆಗಳಿಂದ ಮಾಡ್ತದೆ, ಮತ್ತು ಆಫೀಸರ್ಸ್. ಸೊ ಆಫೀಸರ್ಸ್ ಆರ್ ಎಕ್ಸಿಕ್ಯೂಟಿವ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆರ್ ದಿ ಕೋರ್ಟ್ಸ್, ವೇರಿಯಸ್ ಕೋರ್ಟ್ಸ್. ಹೇಗೆ ಅದರ ಮುಖಾಂತರ ಇಟ್ ಎನ್ಫೋರ್ಸಿಸ್ ಲಾ, ಕಾನೂನನ್ನು ಜಾರಿಗೊಳಿಸ್ತದೆ, ಕಾನೂನು ಪಾಲನೆ ಮಾಡುವವರನ್ನು ರಕ್ಷಿಸ್ತದೆ, ಕಾನೂನಿನ ದುರುಪಯೋಗ ಮಾಡುವವರನ್ನು ಶಿಕ್ಷಿಸ್ತದೆ. ಆ ವ್ಯವಸ್ಥೆ, ದಟ್ ಪ್ರಾಸೆಸ್, ಅದು ಇಂಪಾರ್ಟೆಂಟ್. ಆಮೇಲೆ ಯಾವುದೇ ವ್ಯಕ್ತಿಗಳ ಮಧ್ಯ ವ್ಯಾಜ್ಯ ಉಂಟಾದಾಗ ಅವುಗಳನ್ನು ಸರಿಪಡಿಸುತ್ತದೆ, ವ್ಯಾಜ್ಯದ ನಿರ್ವಹಣೆಯನ್ನು ಮಾಡ್ತದೆ, ಅದಕ್ಕೆ ತೀರ್ಪು ಕೊಡ್ತದೆ. ಪ್ರೊಟೆಕ್ಟ್ಸ್ ದ ರೈಟ್ಸ್ ಆಫ್ ಇಂಡಿವಿಜುವಲ್ಸ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗಳ ಹಕ್ಕುಗಳನ್ನು ಅದು ರಕ್ಷಣೆ ಮಾಡ್ತದೆ. ಇಟ್ ಈಸ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಲೀಗಲ್ ಪ್ರಿನ್ಸಿಪಲ್ಸ್. ನೋಡಿ, ನ್ಯಾಯಯುತವಾದಂತಹ ಪ್ರಿನ್ಸಿಪಲ್ಗಳು ಏನಿದ್ದಾವೆ ಅವುಗಳನ್ನು ಯಥೇಚ್ಛವಾಗಿ, ಅಂದರೆ ಪ್ರಾಕ್ಟಿಕಲ್ ಆಗಿ, ಯಥಾವತ್ತಾಗಿ, ನಿಜವಾಗಿ ಅವುಗಳನ್ನು ಜಾರಿಗೆ ತರ್ತದೆ. ಅದರಿಂದ ಏನಾಗ್ತದೆ ಅಂದರೆ ಸಮಾಜದಲ್ಲಿ ಒಂದು ಸುವ್ಯವಸ್ಥೆ ಇರ್ತದೆ, ಆಮೇಲೆ ನ್ಯಾಯ ಯೋಚಿತವಾದಂತಹ ವ್ಯವಸ್ಥೆ ಇರ್ತದೆ, ಸಮಾನತೆ ಇರ್ತದೆ ಅಂಥೇಳಿ, ಫೇರ್ನೆಸ್, ಸಮಂಜಸತೆ ಅಂತ ಹೇಳ್ಬೋದು ನಾವು. ಫೇರ್ನೆಸ್ಗೆ ಸಮಂಜಸತೆ ಇರ್ತದೆ, ಆಮೇಲೆ ಶಾಂತತೆ ಇರ್ತದೆ, ಮತ್ತು ಸಮಾನತೆ ಇರ್ತದೆ. ಯಾವುದರಲ್ಲಿ? ಸಮಾಜದಲ್ಲಿ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುವಂಥದ್ದು, ಸಮಾನತೆಯನ್ನು ಮೇಂಟೈನ್ ಮಾಡುವಂಥದ್ದು, ಇದು ಎಲ್ಲ ಕೆಲಸವನ್ನು ಮಾಡುವಂಥದ್ದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ
ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಂತ ಹೇಳ್ತೀವಿ. ನ್ಯಾಯದ ನಿರ್ವಹಣೆ ಎಂದರೆ ರಾಜ್ಯವು ತನ್ನ ಸಂಸ್ಥೆಗಳು ಮತ್ತು ಅಧಿಕಾರಿಗಳ ಮುಖಾಂತರ ಕಾನೂನುಗಳನ್ನು ಜಾರಿಗೆ ತರುವುದು, ವಿವಾದಗಳನ್ನು ಪರಿಹರಿಸುವುದು ಮತ್ತು ವ್ಯಕ್ತಿಗಳ ಹಕ್ಕುಗಳನ್ನು ರಕ್ಷಿಸುವ ಪ್ರಕ್ರಿಯೆ. ಇದು ಸಮಾಜದಲ್ಲಿ ಶಿಸ್ತು, ನ್ಯಾಯ ಮತ್ತು ಸಮಾನತೆಯನ್ನು ಖಚಿತಪಡಿಸಲು ಕಾನೂನು ತತ್ವಗಳ ವ್ಯಾವಹಾರಿಕ ಅನ್ವಯವಾಗಿದೆ. ಪ್ರಾಕ್ಟಿಕಲಿ ಇದು ಸುಸಂಸ್ಕೃತ ರಾಜ್ಯದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿದೆ. ದಿಸ್ ಈಸ್ ದಿ ಫಂಡಮೆಂಟಲ್ ಫಂಕ್ಷನ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್. ರಾಜ್ಯದ ಮೂಲಭೂತವಾದಂತಹ ಒಂದು ಕೆಲಸ ಏನು ಅಂತಂದರೆ ಈ ನ್ಯಾಯದ ನಿರ್ವಹಣೆ ಮಾಡುವಂಥದ್ದು. ನ್ಯಾಯದ ನಿರ್ವಹಣೆ, ನ್ಯಾಯ ಹೇಳಿದ್ನಲ್ವಾ, ನ್ಯಾಯಕ್ಕೆ ಸಾಕಷ್ಟು ಅರ್ಥ ಇದೆ. ಸೋಷಿಯಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್, ಎಕನಾಮಿಕ್ ಜಸ್ಟಿಸ್, ಲೀಗಲ್ ಜಸ್ಟಿಸ್. So many types of justice are there. All those are to be handled. Ultimately, if there is a point of dispute, they will go to the court of law, and court of law will do the process and it resolves the disputes. ಅಂತಕ್ಕಂಥದ್ದನ್ನು ನಾವೇನಂತೀವಿ, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಅಥವಾ ನ್ಯಾಯದ ನಿರ್ವಹಣೆ ಅಂತ ಹೇಳ್ತೀವಿ. ಇದರ ಇತಿಹಾಸಕ್ಕೆ ನಾವು ಹೋಗೋದಾದರೆ, ಇಫ್ ವಿ ಗೋ ಟು ದ ಹಿಸ್ಟರಿ ಹೌ ಇಟ್ ಸ್ಟಾರ್ಟೆಡ್ ಅಂತ ಹೇಳಿ ನೀವು ನೋಡೋದಾದರೆ, ಎಲ್ಲಿ ಈ ಸಮಾಜ ಪ್ರಾರಂಭ ಆಯಿತು, ಸಿವಿಲೈಸೇಷನ್, ನಾಗರಿಕತೆ ಏನು, ಮಾನವನ ಸಂಸ್ಕೃತಿ ಎಷ್ಟು ಹಳೆಯದು, ಸಿವಿಲೈಸೇಷನ್, ನಾಗರಿಕತೆ. ನಾವು ಸಿವಿಲೈಸೇಷನ್ಗೆ ಏನು ಹೇಳ್ಬೋದು, ನಾಗರಿಕತೆ ಇಲ್ಲದಕ್ಕಿಂತ ಮೊದಲು, ಇದಕ್ಕಿಂತಾನು ಹಿಂದೆ ಹೋದ್ರೆ, ಇಫ್ ವಿ ಗೋ ಈವನ್ ಬಿಯಾಂಡ್ ದಿಸ್, ಎಟ್ ದಟ್ ಟೈಮ್ ಮೈಟ್ ಈಸ್ ರೈಟ್. ಯಾರ ಹತ್ರ ಶಕ್ತಿ ಇದೆಯೋ ಅವ್ರು ಬದುಕ್ತಾರೆ ಅಂತ, ಡಾರ್ವಿನಿಯನ್ ಥಿಯರಿ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ವಾತಾವರಣದಿಂದ ನಾವೇನು ಮಾಡಿದ್ವಿ, ಸಾಮಾಜಿಕ ವಾತಾವರಣಕ್ಕೆ ಬಂದ್ವಿ. ವೆನ್ ವಿ ಕೇಮ್ ಟು ದ ಕಾನ್ಸೆಪ್ಟ್ ಆಫ್ ಸಿವಿಲೈಸೇಷನ್ ಜೊತೆಗೆ ನ್ಯಾಯಿಕ ವ್ಯವಸ್ಥೆನೂ ಬಂತು. ಸಮಾಜ ಅಂತಕ್ಕಂಥದ್ದು ಬಂದದ್ದೇ ಆ ರೀತಿ. ಅದಕ್ಕೆ ಸಮಾಜದ ಒಂದು ಕಾನ್ಸೆಪ್ಟನ್ನು ನಾವು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಈ ಜನರು ಏನು ಮೈಟ್ ಈಸ್ ರೈಟ್ ಇತ್ತಲ್ಲ, ಇದನ್ನು ಸರಿಪಡಿಸೋದಕ್ಕೋಸ್ಕರ ಏನು ಮಾಡಿದ್ರು, ಒಳ್ಳೆಯ ಜನರಲ್ಲಿ ಒಗ್ಗೂಡಿ ಅವರು ಒಂದಿಷ್ಟು ಸಾಮಾನ್ಯವಾದಂಥ ನಿಯಮಗಳನ್ನು ಮಾಡಿಕೊಂಡು ಆ ನಿಯಮಗಳನ್ನ ಅನುಸರಿಸುವಂತೆ ನಡೆದುಕೊಳ್ಳೋದಕ್ಕೋಸ್ಕರ ಕೆಲವರು ಹಿರಿಯರನ್ನು ಮಾಡಿದರು. ಅವರು ಆಡಳಿತವನ್ನು ನಡೆಸಿದರು. ಅದು ಸಮಾಜದ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಆ ರೀತಿ ಶುರುವಾದಂಥದ್ದು ಅದು ಸಮಾಜ ಹೋಗಿ ಹಳ್ಳಿ ಆಯಿತು, ಹಳ್ಳಿ ಹೋಗಿ ಹಳ್ಳಿಗಳ ಗುಂಪಾಯಿತು, ತಾಲೂಕಾಯಿತು, ಡಿಸ್ಟಿಕ್ ಆಯಿತು, ಆಮೇಲೆ ರಾಜ್ಯ ಆಯಿತು, ಸ್ಟೇಟ್ ಆಯಿತು, ಅಥವಾ ನೇಷನ್ ಆಯಿತು ಅಂಥೇಳಿ ನಾವು ಹೇಳ್ಬೋದು. ಇಲ್ಲಿ ನೋಡಿ, ಇನ್ ಪ್ರಿಮಿಟಿವ್ ಸೊಸೈಟೀಸ್, ಮೂಲವಾಗಿರ್ತಕ್ಕಂತಹ ಸೊಸೈಟಿಗಳು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಈಸ್ ಸ್ಟಾರ್ಟಿಂಗ್, ಪ್ರಾರಂಭದ ಪ್ರಿಮಿಟಿವ್ ಸೊಸೈಟೀಸ್, ಜಸ್ಟಿಸ್ ವಾಸ್ ಅಡ್ಮಿನಿಸ್ಟರ್ಡ್ ಥ್ರೂ ಕಸ್ಟಮ್ಸ್. ಕೆಲವೊಂದು ರೂಢಿಗಳನ್ನು ಮಾಡ್ಕೊಂಡು ಬಂದಿದ್ರು ಅವರು. ರೂಢಿ ಹೇಗಿದೆಯೋ ಆ ರೂಢಿ ಪ್ರಕಾರ ನಡ್ಕೊಳ್ಳೋದು ಅದು ನ್ಯಾಯ ಅಂತೇಳಿ ಹೇಳ್ತಿದ್ರು. ಹಿಂದೂ ಧರ್ಮದಲ್ಲಿ ನಾವು ಹೇಳ್ತಿದ್ವಿ ಧರ್ಮ itself is a concept where certain things are told. One should do like this, do like this ಅಂತ. It should not be done ಅಂತ. That is ಧರ್ಮ. ಅದು ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಅಂತ ಹೇಳ್ಬೋದು. ಆಮೇಲೆ ಟ್ರೆಡಿಷನ್ಸ್, ಅವರು ಬೆಳೆಸಿಕೊಂಡಂತಹ ಏನು ಹೇಳ್ತಾರೆ ನಾವು ಸಮಾಜದಲ್ಲಿ ರೂಢಿ, ರಿವಾಜು ಅಂತ ಹೇಳ್ತೀವಲ್ಲ ನಾವು, ರಿವಾಜು. ಆ್ಯಂಡ್ ಇನ್ಫಾರ್ಮಲ್ ಡಿಸಿಷನ್ಸ್ ಆಫ್ ಎಲ್ಡರ್ಸ್. ಎಸ್, ದಿಸ್ ಈಸ್ ಪ್ರಾರಂಭದಲ್ಲಿ ಆ ಊರಿನ ಹಿರಿಯರು ಯಾವುದೇ ಒಂದು ವ್ಯಾಜ್ಯ ಬಂದಾಗ ಅವರ ವ್ಯಾಜ್ಯವನ್ನು ಆ ಹಿರಿಯರ ಬಗೆಹರಿಸ್ತಿದ್ರು. ದಟ್ ವಾಸ್ ದ ಕಾನ್ಸೆಪ್ಟ್. ದಿಸ್ ಇಸ್ ಹೌ ದಿ ಡೆಲಿವರಿ ಸಿಸ್ಟಮ್ ಆಫ್ ಜಸ್ಟಿಸ್ ಬಿಗಿನ್ ಅಂತ ಹೇಳ್ಬೋದು ನಾವು. ಏನ್ಷಿಯಂಟ್ ಸಿವಿಲೈಸೇಷನ್ಸ್ ನೀವು ಅದನ್ನೆಲ್ಲ ತಗೊಳ್ಳೋದಾದರೆ ಏನು, ಮೆಸೊಪೊಟೇಮಿಯಾ, ಈಜಿಪ್ಟ್, ಇಂಡಿಯಾ, ರೋಮ್, ಅರ್ಲಿ ಕೋಡಿಫೈಡ್ ಲಾಸ್. ನೋಡಿ, ಆ ರೀತಿ ಕೋಡಿಫೈಡ್ ಲಾಸ್ ನೋಡೋದಾದ್ರೆ ನಾವು ಹಮ್ಮುರಾಬಿ ನೋಡ್ಬೋದು, ಕೋಡ್ ಆಫ್ ಹಮ್ಮುರಾಬಿ, ಬೆಬಿಲಿಯೋನಿಯನ್ ಕೋಡ್, ಅಥವಾ ಮನುಸ್ಮೃತಿ ನಮ್ಮ ಭಾರತದ್ದು, ಅಥವಾ ರೋಮನ್ ಲಾ. ಆಲ್ ದೀಸ್ ಆರ್ ಕೋಡಿಫೈಡ್ ಲಾಸ್ ಅಂತ ಹೇಳ್ಬೋದು. ಇವುಗಳೆಲ್ಲ ನಾವು ಇತಿಹಾಸಕ್ಕೆ ಹೋದರೆ ನಾವು ಈ ರೀತಿಯಾದಂತಹ ಒಂದು ಪರಿಕಲ್ಪನೆ ಅಥವಾ ನಮಗೆ ವ್ಯವಸ್ಥೆ
ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮೊದಲು ಹಿರಿಯರು ಕಸ್ಟಮ್ಗಳ ಪ್ರಕಾರ ಏನು ಮಾಡ್ತಿದ್ರು ಎಲ್ಲ, ಆಮೇಲೆ ಕಾನೂನುಗಳು ಶುರು ಆದವು. ಆ ಕಾನೂನುಗಳ ಉದಾಹರಣೆನೇ ಈ ಮೆಸೊಪೊಟೇಮಿಯಾ ಅಥವಾ ರೋಮನ್ ಕೋಡ್ ಆರ್ ಮನುಸ್ಮೃತಿ. ಇವೆಲ್ಲವನ್ನು ನಾವು ಕೋಡ್ ಅಂದರೆ ಕಾನೂನಿನ ರೂಪದಲ್ಲಿ ಬಂದದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇನ್ ಏನ್ಷಿಯಂಟ್ ಇಂಡಿಯಾ, ಭಾರತದ ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ, ಡ್ಯೂರಿಂಗ್ ಮೌರ್ಯನ್ ಆ್ಯಂಡ್ ಗುಪ್ತಾ ಪೀರಿಯಡ್ಸ್ ಕಿಂಗ್ ಡೆಲಿವರ್ಡ್ ಜಸ್ಟಿಸ್. ಸೊ ವೆನ್ ಕಿಂಗ್ಶಿಪ್ ವಾಸ್ ದೇರ್, ಕಿಂಗ್ ಯೂಸ್ ಟು ಡಿಸೈಡ್ ದ ಥಿಂಗ್ಸ್. ಅವನಿಗೆ ಕೆಲವರು ಜನರು ಸಹಾಯ ಮಾಡ್ತಿದ್ರು. ದೇರ್ ವೇರ್ ಸಮ್ ಪೀಪಲ್ ಹೂ ವೇರ್ ಸಪೋರ್ಟಿಂಗ್ ದ ಕಿಂಗ್ ಇನ್ ಡೆಲಿವರಿಂಗ್ ದಿ ಜಸ್ಟಿಸ್ ವಿತ್ ದ ಅಸಿಸ್ಟೆನ್ಸ್ ಆಫ್ ಕೌನ್ಸಿಲ್ಸ್ ಆ್ಯಂಡ್ ಲೋಕಲ್ ಬಾಡೀಸ್. ಭಾರತದಲ್ಲಿ ಮೌರ್ಯ ಮತ್ತು ಗುಪ್ತ ಕಾಲದಲ್ಲಿ ರಾಜನು ಮಂತ್ರಿಮಂಡಳಿಯ ಮತ್ತು ಸ್ಥಳೀಯ ಸಂಸ್ಥೆಗಳ ನೆರವಿನಿಂದ ನ್ಯಾಯವನ್ನು ನೀಡುತ್ತಿದ್ನು. ಅಲ್ಲೇನವನು ಕಾನೂನಿಗೆ ಅಂತೇನಿರಲಿಲ್ಲ. ಇನ್ ದ ಮಿಡೀವಲ್ ಪೀರಿಯಡ್ ಇಸ್ಲಾಮಿಕ್ ಇನ್ಫ್ಲೂಯೆನ್ಸ್ ಇನ್ ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯಾ. ನೋಡಿ, ಆವಾಗ ಶರಿಯತ್ ಲಾ ಅಂತ ಬಂತು. ದೇರ್ ವಾಸ್ ಎ ಲಾ ಕಾಲ್ಡ್ ಶರಿಯಾ ಲಾ ಮುಸ್ಲಿಂ ಪೀರಿಯಡಲ್ಲಿ. ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್ ಕೋಡಿಫೈಡ್ ಲಾ ಸ್ಟಾರ್ಟೆಡ್. ನೋಡಿ, ದಿ British were following common law system, whereas for Indians they have enacted a contract law. Codified law start ಮಾಡಿದ್ರು 1872. Then Indian Penal Code. Then it started courts also. Courts were established in Calcutta, in Madras. Courts were initially established there, then in Delhi and Bombay. So during British period, the codified statutes, modern courts and procedure laws were introduced, ಫಾರ್ಮಿಂಗ್ ದ ಬೇಸಿಸ್ ಫಾರ್ ಅವರ್ ಕರೆಂಟ್ ಲೀಗಲ್ ಸಿಸ್ಟಮ್. ಆ್ಯಕ್ಚುಲಿ ಇವತ್ತು ನಾವು ಕಲಿತಾ ಇರುವಂತಹ ಕಾನೂನು ಈ ಬ್ರಿಟಿಷರ ಕೊಡುಗೆನೆ. ದೇ ಹ್ಯಾವ್ ಸ್ಟಾರ್ಟೆಡ್ ಆ್ಯಂಡ್ ಈವನ್ ಟಿಲ್ ಟುಡೇ ವಿ ಆರ್ ಫಾಲೋಯಿಂಗ್ ಆಲ್ಮೋಸ್ಟ್ ಆಲ್ ದ ಲಾಸ್ ದ್ಯಾಟ್ ಆರ್ ಕೋಡಿಫೈಡ್ ಬೈ ದ ಬ್ರಿಟಿಷ್ ರೂಲರ್ಸ್ ಅಂತ ಹೇಳ್ಬೋದು ನಾವು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಸಂಹಿತೆಗೊಳಿಸಿದ ಕಾನೂನುಗಳು, ಆಧುನಿಕ ನ್ಯಾಯಾಲಯಗಳು ಮತ್ತು ಕ್ರಮಬದ್ಧ ಕಾನೂನು ಪ್ರಕ್ರಿಯೆಗಳು ಪರಿಚಯಗೊಂಡು ಇಂದಿನ ಕಾನೂನು ವ್ಯವಸ್ಥೆಗೆ ಬುನಾದಿಯಾಯಿತು, ಆಧಾರವಾಯಿತು ಅಂಥೇಳಿ ನಾವು ಹೇಳ್ಬೋದು. ಓಕೆ, ಮತ್ತು ಹೌ ಇಟ್ ಈಸ್ ಫಿಲಾಸಫಿಕಲಿ ಡೆವಲಪ್ಡ್, ಹೌ ಇಟ್ ಈಸ್ ಜೂರಿಸ್ಪ್ರುಡೆನ್ಷಿಯಲಿ ಡೆವಲಪ್ಡ್ ಅಂಥೇಳಿ ನಾವು ಆ ಆ್ಯಂಗಲ್ನಲ್ಲಿ ನೋಡೋದಾದರೆ, ಸಿ ಇಟ್ ಈವನ್ ಬಿಫೋರ್ ಕ್ರಿಸ್ತ ಇಟ್ ಸ್ಟಾರ್ಟೆಡ್. ದಿ ಫಸ್ಟ್ ಕಾನ್ಸೆಪ್ಟ್ ಬಿಫೋರ್ ಕ್ರಿಸ್ತ, ಆಫ್ಟರ್ ಕ್ರಿಸ್ತ, medieval period. In all this period, this was influenced. Natural law. ಏನು ನ್ಯಾಚುರಲ್ ಲಾ ಅಂತಂದರೆ, ನೀವು ಸಾಕ್ರೆಟಿಸ್ನ ವಿಷಯ ತಗೊಳ್ಳಿ, ನೀವು ಯಾವುದನ್ನು ಚರ್ಚೆ ಮಾಡದೆ ಒಪ್ಕೋಬಾರ್ದು ಅಂತ. ಲಾಜಿಕಲ್ ಆಗಿ ಅದು ಸರಿ ಇರಬೇಕು, ವಿಚಾರಕ್ಕೆ ಸರಿಯಾಗಿರಬೇಕು. ಹೀ ಯೂಸ್ಡ್ ದ ವರ್ಡ್ ರೀಸನ್, ಫ್ಯಾಕಲ್ಟಿ. ನಮಗೇನು ಯೋಚನೆ ಇದೆಯಲ್ಲ, ಯಾವ ಕಾನೂನು ರಾಜ ಬೇಕಾದ್ ಮಾಡಲಿ, ಯೂಸ್ ಟು ಟೆಲ್, ಅವ್ರು ಮಾಡಿದ ಕಾನೂನು, ಈ ಡೆಮಾಕ್ರಸಿ ಅನ್ನೋದೇನಿದೆಯಲ್ಲ ಇದು ಬರೀ ಬೂಟಾಟಿಕೆ ಸರಿ ಇಲ್ಲ ಅಂಥೇಳಿ ಸಾಕ್ರೆಟಿಸ್ ಹೇಳ್ತಾ ಇದ್ರು. ಆದರೆ ಕಾನೂನು ಮಾಡಬೇಕು, ಕಾನೂನನ್ನು ಯಾವಾಗಲೂ ಉಲ್ಲಂಘನೆ ಮಾಡಬಾರ್ದು ಅಂತಕ್ಕಂಥದ್ದು ಸಾಕ್ರೆಟಿಸ್ನ ತತ್ವ. ಆದರೆ ಕಾನೂನು ಏನಾಗಿರಬೇಕು, ರೀಸನೇಬಲ್ ಆಗಿರಬೇಕು. ಇಟ್ ಶುಡ್ ಬಿ ದ ರಿಸಲ್ಟ್ ಆಫ್ ಗುಡ್ ಥಿಂಕಿಂಗ್ ಅಂತ ಹೇಳ್ತಾರೆ, ರ್ಯಾಷನಲ್ ಬೀಯಿಂಗ್ ಅಂತಾರೆ. ಇಟ್ ಶುಡ್ ಹ್ಯಾವ್ ಎ ರ್ಯಾಷನಾಲಿಟಿ ಅಂತ ಹೇಳ್ತಾರೆ. ಅದು ದಟ್ ಈಸ್ ವಾಟ್ ಈಸ್ ನೋನ್ ಆಸ್ natural law. This was the beginning era based on divine will and morality. It was depended on divine will. Earlier it was reason, philosophy. Then in medieval period it came as a divine, because Saint Augustine, Saint Thomas Aquinas, they started telling that law is the gift of God antakantaddu. So they are very near to God. What church says is law ಅಂತ ಹೇಳ್ತಾ ಇದ್ರು. ಅದನ್ನು ಒಪ್ಪಲಿಲ್ಲ. ಆಮೇಲೆ ಇಲ್ಲ ನಾವು ಯಾವುದೇ ಒಂದು ಕಾನೂನನ್ನು, ಅದು ಕಾನೂನನ್ನು ನೋಡಿ ಅದನ್ನೇ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡಿ ಡಿಸೈಡ್ ಮಾಡಬೇಕು. ಅನಾಲಿಟಿಕಲ್, ಓಕೆ, ಇಂಪೆರಿಕಲ್, ವಿ ಹ್ಯಾವ್ ಟು ಥಿಂಕ್ ಅನ್ನೋದನ್ನು ಜಾನ್ ಆಸ್ಟಿನ್ ಇವರೆಲ್ಲ ಏನು ಮಾಡಿದರು. ದೆನ್ ಲಾ ಶುಡ್ ಫ್ಲೋ ಫ್ರಮ್ ದ ಸಾವರಿನ್. ಕಾನೂನು ಅಂತ ಯಾವುದಕ್ಕಂತೀವಿ ನಾವು, ರಾಜ ಹೇಳಿದ ಕಾನೂನು ಅಥವಾ ದೇಶದ ಪ್ರಮುಖ ಹೇಳಿದ ಕಾನೂನು. ಕಾನೂನು ಹೆಂಗಿರಬೇಕು, ಹೇಳುವವನೊಬ್ಬ ಇರಬೇಕು, ಎಲ್ಲರೂ ಅದನ್ನು ಪಾಲಿಸಬೇಕು. ಆ ಹೇಳುವವನೊಬ್ಬ ಇರ್ತಾನಲ್ಲ ಅವನೇನು ಸಾವರಿನ್ ಅಂತ ಹೇಳ್ತೀವಿ. ಅಂದರೆ ಕಮಾಂಡ್ ಥಿಯರಿ ಅಂತ ಹೇಳ್ತಾರೆ. ಜಾನ್ ಆಸ್ಟಿನ್ನ ಥಿಯರಿಗೆ ನಾವೇನು ಹೇಳ್ತೀವಿ, ಕಮಾಂಡ್ ಥಿಯರಿ. ವಾಟ್ ಈಸ್ ಲಾ? ದೇರ್ ಶುಡ್ ಬಿ ಎ ಲಾ. ಎನಿ ಇನ್ಸ್ಟ್ರಕ್ಷನ್ ಗಿವನ್, ಎನಿ ಕಮಾಂಡ್ ಗಿವನ್ ಬೈ ದ ಸಾವರಿನ್ ಈಸ್ ಅ ಲಾ ಫಾಲೋಡ್ ಬೈ ಸ್ಯಾಂಕ್ಷನ್.
ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಜಾನ್ ಆಸ್ಟಿನ್ ಅನಾಲಿಟಿಕಲ್ ಪಾಸಿಟಿವಿಸಮ್ ಅಂತ ಹೇಳ್ತೀವಿ ನಾವು. ದೆನ್ ಸೋಷಿಯಾಲಜಿಕಲ್ ಜ್ಯೂರಿಸ್ಪ್ರುಡೆನ್ಸ್, ಸಮಾಜದ ಏನು ರೀತಿ ನಿಯಮಗಳಿದಾವಲ್ಲ ಅದು ಕೂಡ ಅದು ಜಸ್ಟಿಸ್ಸು, ಸಮಾಜ ಏನು ಬಯಸ್ತದೆ ಅದು ನ್ಯಾಯ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬಂದ್ವಿ. ಹಿಸ್ಟಾರಿಕಲ್ ಕಾನ್ಸೆಪ್ಟ್ ವಿ ಹ್ಯಾವ್ ಸೀನ್, analytical concept. I think whatever these things I am telling, they are all various schools we have studied in the first unit. ನೋಡಿ, ವಿಶ್ಲೇಷಣಾತ್ಮಕ ಪಾಸಿಟಿವಿಸಮ್, ಐತಿಹಾಸಿಕ ಸಾಮಾಜಿಕ ಸ್ವಾಭಾವಿಕ ನ್ಯಾಯ, ನ್ಯಾಚುರಲ್ ಜಸ್ಟಿಸ್ಗೆ ನೀವು ನೈಸರ್ಗಿಕ ಅಂತ ಹೇಳ್ಬೋದು. ನೈಸರ್ಗಿಕ ಕಾನೂನು. ಈಗ ದೆನ್ ಕಮ್ಸ್ ಐತಿಹಾಸಿಕ ಪಂಥ, ವಿಶ್ಲೇಷಣಾತ್ಮಕ ಪಾಸಿಟಿವಿಸಮ್, ಸಾಮಾಜಿಕ ಶಾಸ್ತ್ರ. ಅಲ್ಟಿಮೇಟ್ಲಿ ವಿ ಆರ್ ಇನ್ ದಿಸ್ era now. We are in the last era, modern approach. Modern approach has got so many things like rule of law, then constitutionalism, human rights, judicial activism in a democratic country. This is the concept that is available. So here I have used certain terms: ಕಾನೂನಿನ ಆಳ್ವಿಕೆ, ಸಂವಿಧಾನಾತ್ಮಕ ತತ್ವಗಳು, ಮಾನವ ಹಕ್ಕುಗಳು, ನ್ಯಾಯಾಂಗ ಸಕ್ರಿಯತೆ, ಇವುಗಳ ಸಂಯೋಜನೆಯ ಮೂಲಕ ಇವತ್ತು ಕಾನೂನನ್ನು, ಜಸ್ಟಿಸನ್ನು ನಾವು ನಿರ್ಧಾರ ಮಾಡ್ತೀವಿ. ರೂಲ್ ಆಫ್ ಲಾ ಅಂತಂದರೆ ಏನು ಕಾನೂನಲ್ಲಿ ಹೇಳಿದಾರೋ ಅದರ ಪ್ರಕಾರ ನಾವೇನು ಮಾಡಬೇಕು, ಆಡಳಿತವನ್ನು ನಡೆಸಬೇಕು. ಅಂದರೆ ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಅಂತಕ್ಕಂಥದ್ದನ್ನು ರೂಲ್ ಆಫ್ ಲಾ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದರೆ ಯಾವುದನ್ನು ಕಾನ್ಸ್ಟಿಟ್ಯೂಷನಲ್ಲಿ, ಸಂವಿಧಾನದಲ್ಲಿ ನಾವು ಬರೆದಿದ್ದೇವೋ ಅದನ್ನು ಯಥಾವತ್ತಾಗಿ ನಾವು ಪಾಲಿಸಬೇಕು. ಅದನ್ನು ತಿರುಚಿ ಮುರಿಚಿ ಮಾಡಿದರೆ ಅದು ಕಾನ್ಸ್ಟಿಟ್ಯೂಷನಲಿಸಮ್ ಅಲ್ಲ. ಅದಕ್ಕೆ ಉದಾಹರಣೆಯನ್ನು ನಾವು ಇವತ್ತು ಹೇಳೋದಾದರೆ, ಈ ಚುನಾವಣಾ ವ್ಯವಸ್ಥೆ ಏನಿದೆ ನಮ್ಮ ದೇಶದಲ್ಲಿ, ಚುನಾವಣಾ ವ್ಯವಸ್ಥೆ, ಎಲೆಕ್ಷನ್ ಕಮಿಷನ್ ಅಂತ ಏನು ಹೇಳ್ತೀವಿ ನಾವು, ಅದು ನಿಷ್ಪಕ್ಷಪಾತವಾಗಿರಬೇಕು ಅಂತಕ್ಕಂಥದ್ದು ದೇಶದ ಎಲ್ಲೆಡೆಯಲ್ಲಿ ಚರ್ಚೆ ಆಗುತ್ತಿರುವಂತಹ ವಿಷಯ. ಅದು ನಿಷ್ಪಕ್ಷವಾಗಿದ್ದಾಗ ಮಾತ್ರ ನಾವು ಸರಿಯಾದ ಆಡಳಿತ ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸರಿಯಾದ ರಿಪ್ರೆಸೆಂಟೇಟಿವ್ ಸರ್ಕಾರವನ್ನು ನಡೆಸ್ತಾರೆ, ಆವಾಗ ಅದು ಸಂವಿಧಾನತ್ವ ಆಗುತ್ತೆ ಅಂತಕ್ಕಂಥದ್ದು. ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು ಯಾವಾಗಲೂ. ಆಮೇಲೆ ವಾಟ್ ಈಸ್ ಜುಡಿಷಿಯಲ್ ಆ್ಯಕ್ಟಿವಿಸಮ್, ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅಲ್ಲಿ ನ್ಯಾಯಾಂಗ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತ ಹೇಳ್ತೀವಿ ನಾವು. ಸೊ ದೀಸ್ ಆರ್ ಆಲ್ ಎನ್ಶ್ಯೂರ್ ಜಸ್ಟಿಸ್ ಇನ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಈ ಎಲ್ಲ ತತ್ವಗಳು ಏನು ಮಾಡ್ತವೆ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯವನ್ನು ಒದಗಿಸ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ದಿಸ್ ಇಸ್ ಹೌ ದಿ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಈಸ್ ಡೆವಲಪ್ಡ್. What is the present concept? Whatever I have written, I think it will have a repetition here. Justice today is delivered through a hierarchical judicial system. Hierarchical judicial system. Supreme Court, High Court, District Courts and Subordinate Courts. ನೋಡಿ, ಈ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ. ಇವತ್ತಿನ ದಿವಸದಲ್ಲಿ ಹೇಗಿದೆ ಅಂದರೆ, ಹೈರಾರ್ಕಿಯಲ್ಲಿ ಇರ್ತಕ್ಕಂತಹ ಕೋರ್ಟ್ಗಳಿರ್ತವೆ. ಆ ಕೋರ್ಟ್ಗಳ ವ್ಯವಸ್ಥೆಯನ್ನು ನೀವು ತೆಗೆದುಕೊಳ್ಳೋದಾದರೆ, so we can write the court system like this. At the apex point we will have Supreme Court. At the apex point we will have Supreme Court. ಇದಕ್ಕೆ ನಾವೇನಂತೀವಿ, ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ. ಇದರ ನಂತರದಲ್ಲಿ ಬರ್ತಕ್ಕಂಥದ್ದು ಹೈಕೋರ್ಟ್, ಉಚ್ಚ ನ್ಯಾಯಾಲಯ. ಉಚ್ಚ ನ್ಯಾಯಾಲಯ. ಇದರ ಕೆಳಗೆ ಬರ್ತಕ್ಕಂತಹ ನ್ಯಾಯಾಲಯಗಳು, ಇದರ ಕೆಳಗಡೆ ಬರ್ತಕ್ಕಂಥ ನ್ಯಾಯಾಲಯಗಳಿಗೆ ನಾವೇನಂತೀವಿ ಅಂತಂದರೆ ಸಬಾರ್ಡಿನೇಟ್. ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಹೇಳ್ತೀವಿ. ಈ ಸಬಾರ್ಡಿನೇಟ್ ಕೋರ್ಟ್ಸ್ಗಳಿಗೆ ನಾವು ಅಧೀನ ನ್ಯಾಯಾಲಯಗಳು ಅಂತ ಹೇಳ್ಬೋದು. ಅಧೀನ ನ್ಯಾಯಾಲಯಗಳು. ಈ ಅಧೀನ ನ್ಯಾಯಾಲಯಗಳನ್ನು ನಾವು ಎರಡು ಭಾಗ ಆಗಿ ಮಾಡ್ತೀವಿ. ಅಧೀನ ನ್ಯಾಯಾಲಯಗಳನ್ನು ಎರಡು ಭಾಗ ಆಗಿ ಮಾಡ್ತೀವಿ. ಒಂದನ್ನು ನಾವು ಸಿವಿಲ್ ಕೋರ್ಟ್ಸ್ ಅಂತ ಹೇಳ್ತೀವಿ, ಇನ್ನೊಂದನ್ನು ನಾವು ಕ್ರಿಮಿನಲ್ ಕೋರ್ಟ್ಸ್ ಅಂತ ಹೇಳ್ತೀವಿ. ಕ್ರಿಮಿನಲ್ ಕೋರ್ಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸಿವಿಲ್ಗೆ ದಿವಾನಿ ನ್ಯಾಯಾಲಯಗಳು ಅನ್ಬೋದು. ದಿವಾನಿ ನ್ಯಾಯಾಲಯಗಳು. ಇವುಗಳಿಗೆ ನಾವು ಕ್ರಿಮಿನಲ್ ಅಥವಾ ದಂಡನೀಯ
ದಂಡನೀಯ ನ್ಯಾಯಾಲಯಗಳು ಅಂತ ಹೇಳ್ಬೋದು. ಸಿ, ಈ ನ್ಯಾಯಾಲಯಗಳಲ್ಲಿಯೂ ಕೂಡ ಏನಾಗುತ್ತೆ ಅಂತಂದರೆ ಡಿಸ್ಟಿಕ್ ಕೋರ್ಟ್ ಇರ್ತದೆ. ಡಿಸ್ಟಿಕ್ ಕೋರ್ಟ್, ಇಲ್ಲಿ ನಾವು ಇದಕ್ಕೆ ಸೆಷನ್ಸ್ ಕೋರ್ಟ್ ಅಂತೀವಿ. ಸೆಷನ್ಸ್ ಕೋರ್ಟ್. ಇದ್ರ ಕೆಳಗೆ ಸಿವಿಲ್ ಕೋರ್ಟ್ಸ್. ಇದ್ರ ಕೆಳಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂತ ಹೇಳ್ತೀವಿ. ಮ್ಯಾಜಿಸ್ಟ್ರೇಟ್. ಐ ಆಮ್ ರಫ್ಲಿ ರೈಟಿಂಗ್ ದಿ ಸಿಚುವೇಶನ್. ಮೂಲಭೂತವಾಗಿ ಈ ಕೋರ್ಟ್ಗಳನ್ನೇ, ಇಲ್ಲಿ ಇರ್ತಕ್ಕಂಥ ಕೋರ್ಟ್ಗಳಿಗೆ ನಾವೆಲ್ಲ ಏನಂತೀವಿ ಅಂದರೆ ಟ್ರಯಲ್ ಕೋರ್ಟ್ಸ್ ಅಂತ ಹೇಳ್ತೀವಿ. ಈ ಮೇಲೆ ಬರುವಂತಹ ಕೋರ್ಟ್ಗಳಿಗೆ ನಾವು ಏನು ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಅಪಿಲೇಟ್ ಕೋರ್ಟ್ಸ್ ಅಂತ ಹೇಳ್ತೀವಿ. ಅಪಿಲೇಟ್ ಕೋರ್ಟ್ಸ್. ಸೊ ನಮ್ಮ ಭಾರತ ದೇಶದಲ್ಲಿ ವ್ಯವಸ್ಥೆ ಈ ಥರ ಇದೆ. ಒಂದನ್ನು ನೆನ್ಪಿಟ್ಕೊಳ್ಬೇಕು, ಇವತ್ತಿನ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಮಾತು ಹೇಳಿದ್ದಾರೆ. ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಸೂಪರ್ವೈಸ್ ಮಾಡಲ್ಲ. ಮೊನ್ನೆ ಒಂದು ಜಜ್ಮೆಂಟ್ ಆಯಿತು. ಆ ಜಜ್ಮೆಂಟಲ್ಲಿ ಯಾವುದೋ ಒಬ್ಬ ಹೈಕೋರ್ಟ್ ಜಡ್ಜಿಗೆ ಏನು ಮಾಡಿದ್ರು ಅಂದರೆ, ನೀನು ಇನ್ಮೇಲೆ ಕ್ರಿಮಿನಲ್ ಕೇಸೇ ನೋಡಬೇಡ ಅಂಥೇಳಿ ಆಜ್ಞೆ ಕೊಟ್ಟರು. ದೇ ವರ್ ನಾಟ್ ಹ್ಯಾವಿಂಗ್ ದಟ್ ಪವರ್. ದೆನ್ ದ ಆರ್ಡರ್ ವಾಸ್ ವಿಡ್ರಾನ್ ಬೈ ದ ಸುಪ್ರೀಂ ಕೋರ್ಟ್. ಫಾರ್ ಎ ಪರ್ಟಿಕ್ಯುಲರ್ ಹೈಕೋರ್ಟ್, ಒನ್ ಕುಮಾರ್ ಅಂತ ಹೇಳಿ, he has given some judgment, and there was some problem with the judgment. As a measure of punishment, Supreme Court gave a judgment order that he should not look after criminal case at all. Then ultimately Supreme Court was bound to withdraw that order. That is very recently it has happened. ಆದರೆ ಇಲ್ಲಿ ಏನು ಅಂತಂದರೆ, ಇವೆರಡೂ ಕೋರ್ಟ್ಗಳು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್. ಇವು ನಾವು ಇವಕ್ಕೇನಂತೀವಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಂತೀವಿ. ಕಾನ್ಸ್ಟಿಟ್ಯೂಷನಲ್ ಕೋರ್ಟ್. ಸೊ ದೇ ಆರ್ ಇಂಡಿಪೆಂಡೆಂಟ್. ಒಂದು ಇನ್ನೊಂದನ್ನು ಸೂಪರ್ವೈಸ್ ಮಾಡಂಗಿಲ್ಲ. ದೇರ್ ಫಾರ್ ಐ ಹ್ಯಾವ್ ನಾಟ್ ಪುಟ್ ದ ಎರೋ ದೇರ್. ಆದರೆ ಹೈಕೋರ್ಟಿನ ಆಜ್ಞೆಗಳ ಮೇಲೆ ಇದು ಅಪೀಲ್ ತಗೊಳ್ಬೋದು. ಇಟ್ ಕ್ಯಾನ್ ರಿಸೀವ್ ದಿ ಅಪೀಲ್ ಆ್ಯಂಡ್ ಡಿಸೈಡ್ ದ ಮ್ಯಾಟರ್. ದಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಸುಪ್ರೀಂ ಕೋರ್ಟ್ ಹ್ಯಾಸ್. ಸೊ ದಿಸ್ ಕೋರ್ಟ್ ಈಸ್ ಆಲ್ಸೋ ಕಾಲ್ಡ್ ಅಪೆಕ್ಸ್ ಕೋರ್ಟ್. ಅಪೆಕ್ಸ್ ಕೋರ್ಟ್, ಅತ್ಯುನ್ನತ ಕೋರ್ಟ್ ಅಂತ ಹೇಳ್ಬೋದು. ಬಟ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಸೂಪರ್ವೈಸರಿ ಪವರ್. There is no supervisory power. Whereas High Court has got all administrative power of its subordinate courts. So this is the rough system that we are following. Almost a summarized view I have given, and it will be more clear when we proceed the classes. ಇನ್ನು ಮುಂದೆ ಹೋಗ್ತಾ ನಿಮಗಿದು ಕ್ಲಿಯರ್ ಆಗ್ತದೆ. ನಿಮಗೊಂದು ಈ ರೀತಿಯಾದಂತಹ ಒಂದು ಐಡಿಯಾ ಇರಬೇಕು. ನಮ್ಮ ಕೋರ್ಟ್ ವ್ಯವಸ್ಥೆ ಈ ರೀತಿ ಇರ್ತದೆ. If I draw a pyramid, the courts are like this. Apex court, then comes high courts, many high courts, then subordinate courts. This is the method. In this methodology our justice delivery system works. ನೆನ್ಪಿಟ್ಕೊಳ್ಳಿ, ಇದಿಷ್ಟೇ ಅಲ್ಲ, ಇದ್ರ ಜೊತೆಗೆ we have got other courts also, and those other courts are tribunals. Other courts are tribunals. Then in these tribunals we have got administrative tribunal, tax tribunal, various tribunals are all. They are also part and parcel of the justice delivery system. Then consumer forums, then family courts, then labor courts. So various other things are also working in our Indian judicial system. Labor courts are there, family courts are there, tribunals are there. Whatever the decision they give, ultimately the appeal has to go to High Court. This is the method that we are following. Therefore ಈ ಒಂದು ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಹೇಗಿದೆ ಅಂತಂದರೆ, ಇದರಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಸಬಾರ್ಡಿನೇಟ್ ಕೋರ್ಟ್ಗಳಿದ್ದಾವೆ. ಅದನ್ನೇ ಹೇಳಿದೆ ನಾನು. ಆ್ಯಂಡ್ ಹೌ ದೇ ಆರ್ ಗೈಡೆಡ್, ಯಾವ ರೀತಿ ಅವರು ನ್ಯಾಯವನ್ನು ಕೊಡ್ತಾರೆ, ಹೌ ದೇ ಆರ್ ಗಿವಿಂಗ್ ದಿ ಜಸ್ಟಿಸ್.
They are giving justice by rule of law, constitutional provisions, and human rights principles. Emphasis on access to justice through legal aid, public interest litigation, online courts, alternative dispute, ADR, tribunals, other things, family courts, these are all alternative dispute resolution system. Conciliation, mediation are also there. They are also part of the justice delivery system. See how the justice delivery is done. When a dispute comes before the court, there are two issues involved on the dispute. First dispute is to find out the truth. That we call it as question of law. Question of fact. Question of fact. So the trial courts will find out the question of fact. Their fundamental duty is to find out the question of fact. Then apply law. Question of law. Apply law. So ultimately the result will be justice. This justice, if you are happy, okay. If you are not happy, you can go to appeal. This is the system that we are following. ಅದರಲ್ಲಿ ನಾವು ಕಾನೂನಿನ ಅಧಿಪತ್ಯವನ್ನು ಪಾಲಿಸ್ತೀವಿ, ಸಂವಿಧಾನಾತ್ಮಕ ನಿಬಂಧನೆಗಳನ್ನು ಪಾಲಿಸ್ತೀವಿ, ಮಾನವ ಹಕ್ಕುಗಳನ್ನು ಪಾಲಿಸ್ತೀವಿ ಅನ್ನೋದನ್ನು ನೆನಪಿಟ್ಕೋಬೇಕು. ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಬರುತ್ತೆ. ದಟ್ ಆಲ್ಸೋ ವಿ ಆರ್ ನಾರ್ಮಲಿ ಫಾಲೋಯಿಂಗ್. ದಿಸ್ ಇಸ್ ದಿ current day situation. So that is what I have explained here. Then comes the next heading is the difference between civil and criminal justice. Difference between civil and criminal justice and methods of delivery. ಅಂದ್ರೆ ಸಿವಿಲ್ ಕೇಸ್ ಇದ್ರೆ ನಾವು ಏನು ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಇದ್ರೆ ಏನು ಮಾಡ್ತೀವಿ ಅನ್ನೋದು. ವಾಟ್ ಈಸ್ ದ ಸಿವಿಲ್ ಕೇಸ್, ವಾಟ್ ಈಸ್ ಕ್ರಿಮಿನಲ್ ಕೇಸ್ ಆಲ್ಸೋ ಈಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದ್ಯಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್. ದೇರ್ ಈಸ್ ಎ ರಾಂಗ್. Something is done by a person. There is a wrong. First, this wrong is to be decided. What type of a wrong it is? So this wrong may be against society, ಇದು ಸಮಾಜದ ವಿರುದ್ಧ ಇರಬಹುದು, or it may be against individual. The moment it becomes against society ಅಥವಾ ಸಮಾಜಕ್ಕೆ ವಿರುದ್ಧವಾಗಿದ್ರೆ it becomes a criminal wrong. Whereas against individual means it becomes a civil wrong. This civil wrong may be again two types. One is tort, another is breach of contract. Both are civil. Tort is also civil, breach of contract is also civil. Broadly we should have this concept. Then how do you define it is against society, against individual? ಯಾವುದೇ ಒಬ್ಬ ವ್ಯಕ್ತಿಯ ಹಕ್ಕುಗಳ ಹರಣ ಆಗಿದ್ರೆ ಆ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವಂತಹ ಅಧಿಕಾರ ಈ ವ್ಯಕ್ತಿಗಿರ್ತದೆ. ಆವಾಗ ನಾವೇನು ಹೇಳ್ತೀವಿ, ಯು ಬಿ ಜಸ್ಟ್ ಇ ಬಿ ರೆಮಿಡಿಯಮ್ ಅಂತ ಹೇಳ್ತೀವಿ. ಎಲ್ಲಿ ಹಕ್ಕು ಇದೆಯೋ ಅಲ್ಲಿ ರೆಮಿಡಿ ಇದೆ, ಅದು ಸಿವಿಲ್ ಇದ್ರ ಪ್ರಕಾರ ಸಿಗುತ್ತೆ. ನಿಮಗೆ ರೆಮಿಡಿ ಏನಿಲ್ಲ, ನಿಮಗೆ ಬರ್ತಕ್ಕಂತಹ ರೆಮಿಡಿ ಇಲ್ಲಿ ಕಾಂಪೆನ್ಸೇಷನ್, ಪರಿಹಾರ. ನಿಮಗೆ ಇಲ್ಲಿ ಪರಿಹಾರ ಸಿಗ್ತದೆ. ಕಾಂಪೆನ್ಸೇಷನ್ ಅಂದ್ರೆ ಪರಿಹಾರ ಸಿಗ್ತದೆ. ಆದರೆ ಈಗ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಎಕ್ಸಾಂಪಲ್ ದಟ್ ಎ ಮರ್ಡರ್ಸ್ ಬಿ. kills B. A kills B. Therefore, B's family is affected. B's
family is affected. So B's family is a individual. B's family is a individual. But over and above, killing of another person is having a adverse effect on the society. ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದು. Therefore, this killing is treated as a criminal offense. Supposing A rapes B, again against the society, So it is a, though even the person B who was raped is having a injury, it is individual ಅಂತ ಕಾಣಿಸಿದ್ರು ಕೂಡ ನಮಗೆ ಅದು ಇಡೀ ಸಮಾಜದ ಮೇಲೆ ಪರಿಣಾಮವನ್ನು ಬೀರುವಂತಹ ವ್ಯವಸ್ಥೆ ಆಗುತ್ತೆ, ಅರಾಜಕತೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. Such things are called as criminal offenses. So this is the basic difference between criminal delivery of criminal justice, delivery of civil justice. ಇಲ್ಲಿ ನಾನು ಇದರಲ್ಲಿ ನಿಮಗೆ ಯಾವುದು ಕ್ರಿಮಿನಲ್ ಯಾವುದು ಸಿವಿಲ್ ಅನ್ನೋದನ್ನು ಕ್ಲಾಸಿಫೈ ಮಾಡಿದ್ದೀನಿ. ನೀವು ಆಲ್ಮೋಸ್ಟ್ ಈ ಸೆಮಿಸ್ಟ್ರಿಗೆ ಬಂದಾಗಿಂದ ನೀವು ಇದರ ವಿವರವಾದ ಜ್ಞಾನ ನಿಮಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ, ಹೆಚ್ಚು ಹೇಳುವುದು ಬೇಡ. ನೌ ಲೆಟ್ ಅಸ್ ಫೋಕಸ್ ಆನ್ ದೀಸ್ ಡಿಫರೆನ್ಸ್, ಹೌ ಡೆಲಿವರಿ ಆಫ್ ಜಸ್ಟಿಸ್ ಈಸ್ ಡನ್ ಇನ್ ಸಿವಿಲ್ ಕೇಸಸ್. ಸಿವಿಲ್ ನ್ಯಾಯದಲ್ಲಿ ಅಥವಾ ದಿವಾನಿ ನ್ಯಾಯಾಲಯದಲ್ಲಿ, ದಿವಾನಿ ಅಥವಾ ಸಿವಿಲ್ ವಿಷಯದಲ್ಲಿ ಯಾವ ರೀತಿ ನ್ಯಾಯವನ್ನು ಬಗೆಹರಿಸ್ತಾರೆ ಅನ್ನೋದನ್ನು ನಾವು ಸ್ಟೆಪ್ ನೋಡೋದಾದ್ರೆ, ಡೀಲ್ಸ್ ವಿತ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಇಂಡಿವಿಜುವಲ್ಸ್. ಈ ಇಂಡಿವಿಜುವಲ್ಸು ವ್ಯಕ್ತಿಯೂ ಇರ್ಬೋದು, ಒಂದು ಸಂಸ್ಥೆನೂ ಇರ್ಬೋದು. ಓವರ್ ರೈಟ್ಸ್, ಆಬ್ಲಿಗೇಷನ್ಸ್ ಆರ್ ಪ್ರಾಪರ್ಟಿ. ನೋಡಿ, ಓವರ್ ರೈಟ್ಸ್ means, see, there is a trespass, so he is disturbing me, he is making noise. So ನನ್ನ ಮನೆ ಪಕ್ಕ ಒಂದು ಹಿಟ್ಟಿನ ಮಿಲ್ ಹಾಕದ ಅಂತ ಇಟ್ಕೊಳ್ಳಿ. See, my right of peaceful life is gone. It is a tort. Or in a contract there is a obligation, he is not meeting with the obligation, so it is a breach of contract. Or property, somebody is taking my property. See, all these things are between individuals. Therefore, here what is the objective? How the justice is given? Justice is given in civil case. Effort is always made to see that the affected person is put to his original position. ಯಾವ ವ್ಯಕ್ತಿಗೆ ಕೆಟ್ಟ ಪರಿಣಾಮ ಆಗಿರ್ತದೆ ಅವನು ಒರಿಜಿನಲ್ ಸ್ಥಿತಿಗೆ ಬರುವ ಹಾಗೆ ಮಾಡೋದೇ ಈ ಸಿವಿಲ್ ನ್ಯಾಯದ ಉದ್ದೇಶ, ಆಬ್ಜೆಕ್ಟಿವ್. ಕಂಪೆನ್ಸೇಷನ್, ಇಂಜಂಕ್ಷನ್, ಡಿಕ್ಲರೇಷನ್ ಆಫ್ ರೈಟ್ಸ್. ನೋಡಿ, ಯಾಕೆ ನಾವೇನು ಮಾಡ್ತೀವಿ ಅಂದರೆ ಅವನಿಗೆ ಪರಿಹಾರವನ್ನು ಕೊಡ್ತೀವಿ, ಕಂಪೆನ್ಸೇಷನನ್ನು ಕೊಡ್ತೀವಿ. ಯಾಕೆಂದರೆ ಅವನಿಗೆ ಹಾನಿಯಾಗಿರ್ತದೆ, ಹಾನಿಯನ್ನು ಭರಿಸ್ತೀವಿ, ನಷ್ಟ ಭರಿಸ್ತೀವಿ ಅವನಿಗೆ. ಅಥವಾ ಏನು ಮಾಡ್ತೀವಿ ನಾವು, ಸ್ಟೇ ಕೊಡ್ತೀವಿ, ವಿಲ್ ಗಿವ್ ಇಂಜಂಕ್ಷನ್. ಅಂದರೆ ಆ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅದು ಮಾಡೋದನ್ನು ನಿಲ್ಲಿಸ್ತೀವಿ, ಅದಕ್ಕೆ ಇಂಜಂಕ್ಷನ್ ಅಂತ ಹೇಳ್ತೀವಿ. ಅಥವಾ ಅವನು ಯಾವುದೋ ಒಂದು ಆಸ್ತಿ ನಂದು ಅಂತ ಹೇಳ್ತಾನೆ, ಅವನ ಕಾನೂನು ಅವನ ರೆಕಾರ್ಡ್ಗಳನ್ನ ನೋಡಿ ಇದು ಇವಂದೇ ಆಸ್ತಿ ಅಂತ ಹೇಳಿ ನಾವು ಡಿಕ್ರಿ ಕೊಡ್ತೀವಿ, ಒಂದು ಡಿಕ್ಲರೇಟರಿ ಡಿಕ್ರಿ ಅಂತಾರೆ, ಅದನ್ನು ಕೊಡ್ತೀವಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಡನ್ ಇನ್ ದಿ ಸಿವಿಲ್ ಕೇಸಸ್. ಹೌ ದೇ ಆರ್ ಡನ್? There is a procedure, proper procedure for that, and that procedure is very clearly written in a code of 1908, which is called CPC, Civil Procedure Code, Code of Civil Procedure, CPC ಅಂತ ಹೇಳ್ತಾರೆ. CPC, Civil Procedure Code. Okay, how it will be done? It will be done by the trial courts. Judge led trials, mediation, arbitration and conciliation. ನೋಡಿ, ಇಲ್ಲಿ ಟ್ರಯಲ್ ಮಾಡ್ಬೋದು, ಅಥವಾ ಅವರವ್ರ ಮಧ್ಯೆ ಮೀಡಿಯೇಷನ್ ಮಾಡ್ಬೋದು, ಆರ್ಬಿಟ್ರೇಷನ್ ಮಾಡ್ಬೋದು, ಕನ್ಸಿಲಿಯೇಷನ್ ಮಾಡ್ಬೋದು. ಈ ಕಾಂಟ್ರಾಕ್ಟ್ಸಲ್ಲಿ ಆರ್ಬಿಟ್ರೇಷನ್ ಕ್ಲಾಸೇ ಹಾಕಿರ್ತಾರೆ, ಅದರ ಪ್ರಕಾರ ಆರ್ಬಿಟ್ರೇಟರ್ ಇರ್ತಾರೆ, ಅವರೇ ನಿರ್ಧರಿಸ್ತಾರೆ. ಹೆಚ್ಚು ಆರ್ಬಿಟ್ರೇಟರ್ ನಿರ್ಧರಿಸಕ್ಕೆ ಆಗಲಿಲ್ಲ ಅಂತಂದರೆ ದೆನ್ ಇಟ್ ವಿಲ್ ಗೋ ಟು ಕೋರ್ಟ್. ಫಾರ್ ಎಕ್ಸಾಂಪಲ್, ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಸಾಮಾನ್ಯ ಏನು ಮಾಡ್ತಾರೆ ಅಂದರೆ, ಆಕ್ಸಿಡೆಂಟ್ ಆದಂತಹ ವ್ಯಕ್ತಿ ಕಾಂಪೆನ್ಸೇಷನ್ ಕೇಳ್ತಿರ್ತಾನಲ್ವ, ಅವನಿಗೆ ಫಸ್ಟ್ ಮೀಡಿಯೇಷನ್ ಮಾಡ್ತಾರೆ. ಮೀಡಿಯೇಷನ್ನಲ್ಲಿ ಅಥವಾ ಕನ್ಸಿಲಿಯೇಷನ್ನಲ್ಲಿ ಅವನು ಯಾವುದೋ ಅವರು ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡೋ ಡ್ಯಾಮೇಜಿಗೆ ಒಪ್ಕೊಂಡ್ರೆ ಓಕೆ, ಒಪ್ಕೊಳ್ಳದೆ ಹೋದರೆ ಏನು ಮಾಡ್ತಾರೆ, ಅವನಿಗೆ
ಕೋರ್ಟಿಗೆ ತೊಗೊಂಬಂದು ಟ್ರಯಲ್ ಮಾಡಿ ಸತ್ಯಾಸತ್ಯತೆಗಳನ್ನು ಕಂಡುಹಿಡಿತಾರೆ. ವ್ಯಕ್ತಿಗಳ ನಡುವೆ, ಸಂಸ್ಥೆಗಳ ನಡುವೆ ಇರ್ತದೆ. ಉದ್ದೇಶ, ಇಲ್ಲಿ ಇರ್ತಕ್ಕಂಥ ಉದ್ದೇಶ ಪರಿಹಾರ, ನಿಷೇಧಾಜ್ಞೆ. ನಿಷೇಧಾಜ್ಞೆ ಅಂತ ಹೇಳೋದಿಲ್ಲ, ಅಲ್ಲಿ ಇಂಜಂಕ್ಷನ್, ತಡೆಯಾಜ್ಞೆ. ಇದಕ್ಕೆ ನಾವು ತಡೆಯಾಜ್ಞೆ ಅನ್ಬೋದು. ತಡೆಯಾಜ್ಞೆ. ಅಂಡ್ ದೆನ್ ವಿಧಾನ ಪ್ರಕ್ರಿಯೆ, CPC ಹೇಳಿದ್ನಲ್ವಾ, ನ್ಯಾಯಾಧೀಶರ ನೇತೃತ್ವದ ವಿಚಾರಣೆ, ಮಧ್ಯಸ್ಥಿಕೆ, ತೀರ್ಪುಗಾರಿಕೆ, ಸಮಾಧಾನ, ಇವುಗಳೆಲ್ಲವುಗಳನ್ನ ನಾವು ಇದರಲ್ಲಿ ಪ್ರೋಸೆಸ್ಗಳನ್ನ ಫಾಲೋ ಮಾಡ್ತೀವಿ. ದಿಸ್ ಈಸ್ ಹೌ ಸಿವಿಲ್ justice is done. In civil justice, normally judges will listen both the parties, take all the evidences, and then they will come to the conclusion that this is the fact, this is the truth. The question of fact is answered. Once the question of fact is answered, they will look at the law. According to law, what should be? Then they will give a order and decree in the civil case. Normally, in the civil case, there will be a order and a decree. This decree will determine what is your compensation and all that. All those things will be available there. Then, criminal case. Criminal ನ್ಯಾಯ. ಏನು criminal ನ್ಯಾಯ? It deals with, I have told alva, this is the criminal area. So it deals with offenses against the state or against the society at large. ನಾನು ಹೇಳಿದ್ನಲ್ವಾ, ಸಮಾಜಕ್ಕೆ ವಿರುದ್ಧವಾದಂತಹ ಕ್ರಿಯೆಗಳು. ಯಾರು ಸಮಾಜಕ್ಕೆ ವಿರುದ್ಧವಾದಂತಹ ಕ್ರಿಯೆಗಳನ್ನು ಮಾಡ್ತಾರೋ ಅವರಿಗೆ ನಾವೇನು ಮಾಡ್ತೀವಿ ಅಂದರೆ ಸಮಾಜದಿಂದ ಹೊರಗಿಡ್ತೀವಿ. ಹೊರಗಿಡ್ತೀವಿ. ಅಬ್ಜೆಕ್ಟಿವ್ ಏನು? ಅವರಿಗೆ ಶಿಕ್ಷೆ ಕೊಡುವಂಥದ್ದು, ಹೆದರಿಸುವಂಥದ್ದು, ಆಮೇಲೆ ಅವರ ಮನ ಪರಿವರ್ತನೆ ಮಾಡುವಂಥದ್ದು. ಈ ರೀತಿಯಾದಂತಹ 3 ಉದ್ದೇಶಗಳನ್ನು ನಾವು ಹೊಂದಿದ್ದೀವಿ. ಈಗ ಅವನು ಜುವೆನೈಲ್ ಇದ್ದರೆ ಅಥವಾ ಫಸ್ಟ್ ಟೈಮ್ ಅಪರಾಧಿ ಇದ್ದರೆ ಅವನಿಗೆ ನಾವು ರಿಹ್ಯಾಬಿಲಿಟೇಟ್ ಮಾಡೋಕ್ಕೆ ನೋಡ್ತೀವಿ. ಅವನು ಹ್ಯಾಬಿಚುವಲ್ ಇದ್ದರೆ ಅವನಿಗೆ ಪನಿಷ್ಮೆಂಟು, ಡೆಟ್ರೆನ್ಸು, ಹೆಚ್ಚಿನ ಶಿಕ್ಷೆಯನ್ನು ಕೊಡುವಂಥದ್ದನ್ನು ನಾವು ಮಾಡ್ತೀವಿ. ಅಥವಾ ತಿಳಿದು ಮಾಡ್ತಾರೆ ನೋಡಿ, ಈವನ್ ನೋಯಿಂಗ್ ಎವ್ರಿಥಿಂಗ್ ಆ್ಯಂಡ್ ಟೇಕಿಂಗ್ ದಿ ಡಿಸ್ಅಡ್ವಾಂಟೇಜ್ ಆಫ್ ದೇರ್ ಲೀಗಲ್ ಪೊಸಿಷನ್, ಸೋಷಿಯಲ್ ಪೊಸಿಷನ್, ಇವೆಲ್ಲ ಏನಿರ್ತದೆ ಅಂಥ ಸಂದರ್ಭದಲ್ಲಿ ವಿ ವಿಲ್ ಇನ್ಫ್ಲಿಕ್ಟ್ ಪನಿಷ್ಮೆಂಟ್, ಅಂಥವರಿಗೆ ಶಿಕ್ಷೆಯನ್ನು ಕೊಡ್ತೀವಿ. ದಿಸ್ ಈಸ್ ಗವರ್ನ್ಡ್ ಬೈ CRPC and IPC. These were our old codes. And then came in 2023 other replacement. I think old wine in a new bottle with small changes. ಎಲ್ಲ ಒಂದೇ, IPC ಅಂದರೂ ಒಂದೇ, BNS ಅಂದರೂ ಒಂದೇ. ಆಮೇಲೆ ಗವರ್ನ್ಡ್ ಬೈ CRPC ಅಂದರೂ ಒಂದೇ, BNSS ಅಂದರೂ ಒಂದೇ. See, there is a code called IPC. Now it is BNS 2023. Earlier it was CRPC. Now it is BNSS 2023. Small changes are done, but for those changes almost they are one, and the principle is almost same. There is no change in the principle. Okay, it is to be replaced, already replaced by these new laws. What is method? The method is investigation, trial, plea bargain, etc. Nodi, when a criminal offense happens, the first stage is investigation. Normally, state will do the investigation and police represent the state. Who represent the state? Police represent the state. Police will do the investigation. Then they will find out the records. ಅವರು ತನಿಖೆಯನ್ನು ಮಾಡ್ತಾರೆ. ಪೊಲೀಸರು ಏನು ಮಾಡ್ತಾರೆ? ತನಿಖೆಯನ್ನು ಮಾಡಿ, ವಿಚಾರಣೆಯನ್ನು ಮಾಡಿ, ತನಿಖೆ ಮಾಡುವುದು ಅವ್ರ ಕೆಲಸ. ತನಿಖೆ ಮಾಡಿ ದಾಖಲೆಗಳನ್ನು ಅವರು ಕೋರ್ಟಿಗೆ ಕಳಿಸ್ತಾರೆ. ಆವಾಗ ಕೋರ್ಟ್ ಅದನ್ನು ಟ್ರಯಲ್ ಮಾಡುತ್ತೆ. ಕೋರ್ಟು ಟ್ರಯಲ್ ಅಥವಾ ವಿಚಾರಣೆಯನ್ನು ಮಾಡುತ್ತೆ. ವಿಚಾರಣೆ ಮಾಡಿ ತೀರ್ಪು ಕೊಡ್ತದೆ. ಕೋರ್ಟು ತೀರ್ಪು ಕೊಡ್ತದೆ. ದಿಸ್ ಈಸ್ ಹೌ ಕ್ರಿಮಿನಲ್ ಜಸ್ಟಿಸ್ ಈಸ್ ಡೆಲಿವರ್ಡ್. ನಾರ್ಮಲಿ criminal justice is delivered by the magistrate court and sessions court. ಆ ಒಂದು ಅಪರಾಧದ
ಗಂಭೀರತೆಯ ಮೇಲೆ. ಫಾರ್ ಎಕ್ಸಾಂಪಲ್, ಕೊಲೆ ಅಪರಾಧ ಇತ್ತಂತ ಇಟ್ಕೊಳ್ಳಿ, ನೇರವಾಗಿ ಸೆಷನ್ಸ್ ಕೋರ್ಟ್ ನೋಡುತ್ತೆ ಅದನ್ನು. ಅಥವಾ ರೇಪ್ ಅಪರಾಧ ಇತ್ತು ಅಂತ ಇಟ್ಕೊಳ್ಳಿ, ಪೋಕ್ಸೋ ಕೇಸ್ ಇತ್ತು ಅಂತ ಇಟ್ಕೊಳ್ಳಿ, ನೇರವಾಗಿ ಅದನ್ನು ಸೆಷನ್ಸ್ ಕೋರ್ಟ್ ಅಂದರೆ ಜಿಲ್ಲಾ ಕೋರ್ಟೇ ನೋಡುತ್ತೆ ಈ ರೀತಿ. ಅಥವಾ ಸಣ್ಣ ಪುಟ್ಟದ್ದು ಮೋಟರ್ ವೆಹಿಕಲ್ ಆ್ಯಕ್ಟ್, ಸಿಗ್ನಲ್ ಜಂಪ್ ಮಾಡಿರ್ತೀರಿ ನೀವು, ಕೇಸ್ ಬರುತ್ತೆ. ಇಟ್ಸ್ ಆಲ್ ವೆರಿ ಸ್ಮಾಲ್ ಅಫೆನ್ಸ್. ಇವನ್ನೆಲ್ಲ ಸಣ್ಣ ಕೋರ್ಟ್ಗಳು, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು, JMFC ಹಿಂಗೇನೋ ಹೇಳ್ತಾರೆ, ಈ ಥರದ ಕೋರ್ಟ್ಗಳು ಅಂತಹ ಒಂದು ವ್ಯಾಜ್ಯಗಳನ್ನು ನೋಡ್ತವೆ. ಸೊ ದಿಸ್ ಈಸ್ ಅಬೌಟ್ ದಿ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಆನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಜೂರಿಸ್ಪ್ರುಡೆನ್ಸ್. ನೀವು ಇದನ್ನು ಮತ್ತೆ CRPCನಲ್ಲಿ ಡಿಟೇಲಾಗಿ ಕಲಿತೀರಿ, CPCನಲ್ಲಿ ಡಿಟೇಲಾಗಿ ಕಲಿತೀರಿ. ಬಟ್ ಜೂರಿಸ್ಪ್ರುಡೆನ್ಸ್ ಪಾಯಿಂಟ್ ಆಫ್ ವ್ಯೂ ನಾನು ನಿಮ್ಗೆ ಹೇಳಿದ್ದೇನು ಅಂತಂದರೆ, ಈ ಡೆಲಿವರಿ ಸಿಸ್ಟಮ್, ಜಸ್ಟಿಸ್ ಡೆಲಿವರಿ ಸಿಸ್ಟಮ್ಗಳನ್ನ 2 ಭಾಗಗಳಾಗಿ ಮಾಡ್ತೀವಿ. ಒಂದು ಪ್ರಿನ್ಸಿಪಲ್ನ ನಾವು ನೆನ್ಪಿಟ್ಕೊಳ್ಬೇಕು. ಒಂದು ಪ್ರಿನ್ಸಿಪಲ್ ನಾವು ಏನು ನೆನ್ಪಿಟ್ಕೊಳ್ಬೇಕು ಅಂತಂದರೆ, ದ ಪ್ರಿನ್ಸಿಪಲ್ ಈಸ್ ಲೆಟ್ strict interpretation in criminal jurisprudence. Criminal jurisprudence. Yen stricto? We call it as McNaughton rule. McNaughton rule. What is McNaughton rule? Let 100 culprits be free, but one innocent should not be punished. This strict rule, this is called strict rule. Strict rule is followed only in criminal cases. ಅಂದರೆ 100 ಅಪರಾಧಿಗಳು ತಪ್ಪಿಸಿಕೊಳ್ಳಲಿ, ಆದರೆ ಒಬ್ಬ ಇನ್ನೋಸೆಂಟ್ ಏನಿದಾನಲ್ವಾ ಅವನಿಗೆ ಶಿಕ್ಷೆ ಆಗಬಾರ್ದು. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಶಿಕ್ಷೆ ಆಗಲಾರ್ದಂಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಿನ ಜವಾಬ್ದಾರಿ. ಈ ಸ್ಟ್ರಿಕ್ಟ್ ರೂಲ್ ಈಸ್ ನಾಟ್ ಫಾಲೋಡ್ ಇನ್ ಸಿವಿಲ್ ಕೇಸಸ್. ದಿಸ್ ಈಸ್ ಫಾಲೋಡ್ ಓನ್ಲಿ ಇನ್ ಕ್ರಿಮಿನಲ್ ಕೇಸಸ್. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಅಕ್ವಿಟೆಡ್ ಫಾರ್ ವಾಂಟ್ ಆಫ್ ಪ್ರೂಫ್ ಅಂತಾರೆ. ಫಾರ್ ವಾಂಟ್ ಆಫ್ ಪ್ರೂಫ್, ಸರಿಯಾದ ದಾಖಲೆಯು ಸಿಗದ ಕಾರಣಕ್ಕಾಗಿ ಖುಲಾಸೆಗೊಳಿಸಲಾಯಿತು. ಎಲ್ಲ ಕೇಸಲ್ಲಿ ಕೆಲವೊಮ್ಮೆ ಅಕ್ವಿಟೆಡ್ ಬಿಯಾಂಡ್ ಡೌಟು ಇರ್ತಾರೆ, ಬಿಯಾಂಡ್ ಎನಿ ಡೌಟ್, ಅಥವಾ ಸರಿಯಾದ ದಾಖಲಾತಿ ಸಿಗೋದ್ರಿಂದ ಅವನ್ನ ಬಿಡುಗಡೆ ಮಾಡಲಾಯಿತು ಅಂತ ಹೇಳ್ತಾರೆ. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಕ್ರಿಮಿನಲ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್. ಅದನ್ನೇ ಒಂದು ಕಂಪ್ಯಾರಿಟಿವ್ ಟೇಬಲ್ನ ನೀವು ನೋಡೋದಾದರೆ, ಸೊ ಸಿವಿಲ್ ನ್ಯಾಯ ಹೇಗಿರ್ತದೆ, ಕ್ರಿಮಿನಲ್ ನ್ಯಾಯ ಹೇಗಿರುತ್ತೆ ಅಂತಂದರೆ, ನೇಚರ್ ಆಫ್ ರಾಂಗ್ ಇದೆಯಲ್ವಾ, ಇಟ್ ಈಸ್ ಪ್ರೈವೇಟ್, ಇದನ್ನೆಲ್ಲ ಹೇಳಿದ್ದೀನಿ ನಾನು. ದಿಸ್ ಈಸ್ ಅಗೇನೆಸ್ಟ್ ಸ್ಟೇಟ್ ಆರ್ ಸೊಸೈಟಿ. ಓಕೆ, ದೆನ್ ಆಬ್ಜೆಕ್ಟಿವ್, ಉದ್ದೇಶ ಏನಿರುತ್ತೆ ಸಿವಿಲ್ ಕೇಸಲ್ಲಿ, ಪರಿಹಾರ ಅಥವಾ ರೆಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. ವಾಟ್ ಈಸ್ ರೆಸ್ಟಿಟ್ಯೂಷನ್? ಇದು ಒಂದು ಉದಾಹರಣೆ ಹೇಳ್ತೀನಿ. ಸಿವಿಲ್ ಕೇಸಲ್ಲಿ ಫಾರ್ ಎಕ್ಸಾಂಪಲ್, ಒಬ್ಬ ಒಳ್ಳೆಯ ಸಿಂಗರ್ ಇರ್ತಾನೆ, ಆ ಸಿಂಗರು ಒಂದು ಕ್ಲಬ್ಗೆ ಹಾಡ್ತಾ ಇರ್ತಾನೆ, ಪಕ್ಕದಲ್ಲಿ ಇನ್ನೊಂದು ಹೊಸ ಒಂದು ಶಾಪ್ ಓಪನ್ ಆಗುತ್ತೆ, ಆ ಶಾಪ್ಗೆ ಹಾಡಲಿಕ್ಕೆ ಜನ ಬೇಕಾಗಿರುತ್ತೆ. ಇಲ್ಲಿ ಇವನು 1 ಲಕ್ಷ ರೂಪಾಯಿಗೆ 1 ವರ್ಷಕ್ಕೆ ಹೊಂದ್ಕೊಂಡಿರ್ತಾನೆ, ಅವನು 3 ಲಕ್ಷ ಕೊಡ್ತೀನಿ ಇಲ್ಲಿ ಬಾ ಅಂತಾನೆ. ಆವಾಗ ಇವನು ಅಲ್ಲಿ ಹೋಗಿ ಹಾಡಕ್ಕೆ ಶುರು ಮಾಡಿದರೆ ಆವಾಗ ಇವ್ರು ಒಪ್ಪೋದಿಲ್ಲ. ದೇ ವಿಲ್ ಆಸ್ಕ್ ಫಾರ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಅದಕ್ಕೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅದನ್ನು ಮಾಡಲೇಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ಕಾಂಪೆನ್ಸೇಷನ್ ಕೊಟ್ಟರು ಅದನ್ನು ಪರಿಹಾರ ಬರ್ಸೋಕ್ಕಾಗಲ್ಲ. ಅಂಥ ಸಂದರ್ಭಗಳು ಇದಕ್ಕೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಸಿವಿಲ್ನಲ್ಲಿ ಉದ್ದೇಶ ಏನು? ಶಿಕ್ಷೆ ಕೊಡುವಂಥದ್ದು. ಆಮೇಲೆ ಕ್ರಿಮಿನಲ್ ಅಪರಾಧಗಳನ್ನು ತಡಿಬೇಕು ಅಂದ್ರೆ ನಾವು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಕಠಿಣ ಶಿಕ್ಷೆಯಿಂದ ಅಪರಾಧ ಕಮ್ಮಿ ಆಗ್ಬೋದು ಅಂತಕ್ಕಂಥದ್ದು ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ನ ಒಂದು ಅನಿಸಿಕೆ.
ಆಮೇಲೆ ಪಾರ್ಟಿಗಳು, ಅಲ್ಲಿ ನಾವೇನಂತೀವಿ ಪ್ಲೆಂಟಿಫು ಡಿಪೆಂಡೆಂಟು ಅಂತೀವಿ, ಇಲ್ಲಿ ಸ್ಟೇಟು ಅಕ್ಯೂಸ್ಡು ಅಂತೀವಿ. ಪಾರ್ಟಿಗಳಿಗೆ ಅಕ್ಯೂಸ್ಡು ಅಪರಾಧಿ, ಆರೋಪಿ, ಇಲ್ಲಿ ಸ್ಟೇಟು ರಾಜ್ಯದ ವಿರುದ್ಧ. ನೋಡಿ, ಯಾವುದೇ ಕ್ರಿಮಿನಲ್ ಮೊಕದ್ದಮೆಯನ್ನು ಪ್ರೈವೇಟ್ ಪಾರ್ಟಿಗಳು ಹಾಕೋಕ್ಕಾಗಲ್ಲ, ಎಕ್ಸೆಪ್ಟ್ ಡಿಫೆಮೇಷನ್. ಪ್ರೈವೇಟ್ ಪಾರ್ಟಿಗಳು ಹಾಕೋಕ್ಕಾಗಲ್ಲ, ರಾಜ್ಯನೇ ಅವ್ರ ವಿರುದ್ಧ ಕೇಸ್ ಹಾಕ್ತದೆ. ಒಂದು ಕೊಲೆ ಮಾಡಿದರೆ ಆ ಸತ್ತು ಹೋದವನ ಹೆಂಡತಿ ಆಗಲಿ ಅಥವಾ ತಂದೆ ಆಗಲಿ ಕೇಸ್ ಹಾಕಲ್ಲ. ಅವ್ರು ಕಂಪ್ಲೇಂಟ್ ಕೊಡ್ಬೋದು, ಮಾಹಿತಿ ಕೊಡ್ಬೋದು, ಆದರೆ ಅವ್ರು ಕೇಸ್ ಹಾಕಲ್ಲ. ಕೇಸ್ ಹಾಕೋದು ರಾಜ್ಯವೇ ಹಾಕುತ್ತೆ. ಕ್ರಿಮಿನಲ್ ವಿಷಯಗಳಲ್ಲಿ ರಾಜ್ಯ ಕೇಸ್ಗಳನ್ನು ದಾಖಲಿಸ್ತದೆ. ಆದರೆ ಸಿವಿಲ್ ಕೇಸ್ಗಳಲ್ಲಿ ಯಾರ ಹಕ್ಕಿನಿಂದ ವಂಚಿತ ಆಗಿರ್ತಾರೋ ಅವ್ರ ಪ್ರಕರಣವನ್ನು ಪ್ಲೇಂಟಿಫ್ ಆಗಿ ಹಾಕ್ತಾರೆ. ಆಮೇಲೆ ಅವ್ರು ಇನ್ನು ವಿರುದ್ಧ ಇರುವಂಥವ್ರು ಡಿಪೆಂಡೆಂಟ್ ಆಗಿರ್ತಾರೆ, ದಾವೇದಾರ, ಪ್ರತಿವಾದಿ ಅಂತೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ನೋಡಿ, ಇದರಿಂದ ಏನು ಬರ್ಡನ್ ಆಫ್ ಪ್ರೂಫ್. ನೋಡಿ, ಬ್ಯಾಲೆನ್ಸ್ ಆಫ್ ಪ್ರಾಬಬಿಲಿಟಿ. ಬರ್ಡನ್ ಆಫ್ ಪ್ರೂಫು ಒಮ್ಮೆ ಅವನ ಮೇಲೆ ಹೋಗುತ್ತೆ, ಒಮ್ಮೆ ಇವನ ಮೇಲೆ ಹೋಗುತ್ತೆ. ಬಟ್ ಕ್ರಿಮಿನಲ್ ಕೇಸಲ್ಲಿ ಹಾಗಲ್ಲ. ಬರ್ಡನ್ ಆಫ್ ಪ್ರೂಫ್ ಈಸ್ ಆಲ್ವೇಸ್ ಆನ್ ಬಿಯಾಂಡ್ ರೀಸನೇಬಲ್ ಡೌಟ್ ಇರಬೇಕು, ಆ್ಯಂಡ್ ಪ್ರೂಫ್ ಈಸ್ ಟು ಬಿ ಗಿವನ್ ಬೈ ದ ಸ್ಟೇಟ್ ಓನ್ಲಿ. ಇಲ್ಲಿ ತಪ್ಪು ಮಾಡಿದ್ದೇನೆ ಅನ್ನೋದನ್ನು ಯಾರು ಹೇಳಬೇಕು? ರಾಜ್ಯ ಪ್ರೂವ್ ಮಾಡಬೇಕು. ಪ್ರಾಸಿಕ್ಯೂಟರ್ ಹ್ಯಾಸ್ ಟು ಪ್ರೂವ್, ದ ಗೌರ್ಮೆಂಟ್ ಹ್ಯಾಸ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಸ್ ಡನ್ ಎ ಮಿಸ್ಟೇಕ್. ಅದು ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸಿನ ಒಂದು ತತ್ವ. ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ನಾನು ಹೇಳಿದ್ರೆ ಆಗಲ್ಲ, ಸರ್ಕಾರ ಅದನ್ನು ಪ್ರೂವ್ ಮಾಡಬೇಕು. ಕೊಲೆ ಮಾಡಿದ್ದಾನೆ, ಇವನು ಕೊಲೆ ಮಾಡಿದ್ದಾನೆ ಅನ್ನೋದನ್ನು ಬಿಯಾಂಡ್ ರೀಸನೇಬಲ್ ಡೌಟ್, ಬಿಯಾಂಡ್ ರೀಸನೇಬಲ್, ಯಾವುದೇ ಸಂಶಯಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಸರ್ಕಾರ ಅದನ್ನು ಏನು ಮಾಡಬೇಕು? ಸಾಬೀತುಪಡಿಸಬೇಕು. ಆವಾಗ ಮಾತ್ರ ಶಿಕ್ಷೆ ಆಗುತ್ತೆ, ಇಲ್ಲ ಅಂದರೆ ಶಿಕ್ಷೆ ಆಗೋದಿಲ್ಲ. ದೆನ್ ವಾಟ್ ಈಸ್ ದ ಪ್ರೊಸೀಜರ್? ಇಲ್ಲೇ ಸಿವಿಲ್ ಪ್ರೊಸೀಜರ್ ಕೋಡು, ಇಲ್ಲೇ BNSS, ಇಲ್ಲಿ BNSS. ಇಲ್ಲಿ ಪರಿಹಾರ ಏನು ಸಿಗುತ್ತೆ? ಡ್ಯಾಮೇಜಸ್ ಅಥವಾ ನಿಷೇಧಾಜ್ಞೆ, ಇಲ್ಲಿ ಪನಿಷ್ಮೆಂಟ್, ಶಿಕ್ಷೆ. ಆಮೇಲೆ ಎಕ್ಸಾಂಪಲ್ಸ್, ಇಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟು, ಬ್ರೀಚ್ ಆಫ್ ಕಾಂಟ್ರಾಕ್ಟು, ಇಲ್ಲಿ ಮರ್ಡರು, ಥೆಫ್ಟು. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್. ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಆರ್. ದೆನ್ ಅವರ್ ನೆಕ್ಸ್ಟ್ ಪಾಯಿಂಟ್ ಈಸ್, ಇದರ ಲಾಭಗಳೇನು ಅಂದರೆ ಜಸ್ಟಿಸ್ ಡೆಲಿವರಿ ಸಿಸ್ಟಮಿನಿಂದ ಆಗುವಂತಹ ಅನುಕೂಲ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದ್ರೆ, ನೋಡ್ರಿ, ನ್ಯಾಯ ಡೆಲಿವರಿ ಮತ್ತು ಕಾನೂನು ಇವು ಹೇಗೆ ಅಂತಂದರೆ, ಏನು ಮಾಡಿದರೆ ಏನಾಗುತ್ತೆ ಅಂತ ಜನಕ್ಕೆ ಗೊತ್ತಿರುತ್ತೆ, ಮತ್ತು ಸರ್ಟನ್ಟಿ ಇರುತ್ತೆ, ಖಚಿತತೆ ಇರುತ್ತೆ, ಊಹಾತ್ಮಕ ಇರಲ್ಲ. ನಾನು ಕೊಲೆ ಮಾಡಿದರೆ ನಾನು ಪರಪನಗ್ರಹದಲ್ಲಿ ಇರಬೇಕು ಜೀವನ ಪರ್ಯಂತ ಅಂತ ನನಗೆ ಗೊತ್ತಿರಬೇಕು. ಅದು ನಿಶ್ಚಿತತೆ ಅಥವಾ ಖಚಿತತೆ ಅಂತ ಹೇಳ್ಬೋದು. ಸರ್ಟನ್ಟಿ ಆ್ಯಂಡ್ ಪ್ರೆಡಿಕ್ಟೇಬಿಲಿಟಿ. ಇದು ಯಾವುದರಿಂದ ಉತ್ಪನ್ನ ಆಗುತ್ತೆ? ರಿಟನ್ ಲಾಸ್, ಕಾನೂನುಗಳು ಬರೆದಿರೋದ್ರಿಂದ. IPC 302 ಏನು ಹೇಳುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ತದೆ, IPC 376 ಏನು ಹೇಳುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಗೊತ್ತಿದ್ದಾಗೂ ನಾನು ಮಾಡ್ತೀನಿ ಅಂದರೆ ಅನುಭವಿಸ್ಬೇಕು ಅಂತಕ್ಕಂಥದ್ದು. ದಟ್ ಈಸ್ ಮೇಕ್ ಔಟ್ಕಮ್ಸ್ ಮೋರ್ ಪ್ರೆಡಿಕ್ಟೇಬಲ್, ಅಲೋಯಿಂಗ್ ದ ಪೀಪಲ್ ಟು ಪ್ಲ್ಯಾನ್ ದೇರ್ ಆ್ಯಕ್ಷನ್ಸ್ ಅಕಾರ್ಡಿಂಗ್ಲಿ. ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವೇನು ಮಾಡಬೇಕು? ಎಚ್ಚರಿಕೆಯಿಂದ ಇರಬೇಕು. ಬರಹದ ಕಾನೂನುಗಳು ಫಲಿತಾಂಶವನ್ನು ಊಹಿಸಲು ಸಹಾಯಕವಾಗುತ್ತವೆ. ಇದರಿಂದ ಜನರು ತಮ್ಮ ಕ್ರಿಯೆಗಳನ್ನು ಯೋಚಿಸಬಹುದು, ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ನಾವು ಯೋಚನೆ ಮಾಡಬಹುದು. ಈಕ್ವಾಲಿಟಿ ಬಿಫೋರ್ ಲಾ, ಆರ್ಟಿಕಲ್ 14 ensures all individuals are treated alike regardless of the status, wealth and Aishwarya and power. ನಮ್ಮ ಹತ್ರ ಪವರ್ ಇದೆ ಅಂತ ಹೇಳಿ ಏನು ಮಾಡಿದ್ರು ಆಗಲ್ಲ. ಲಾ ಈಸ್ ಈಕ್ವಲ್ ಫಾರ್ ಆಲ್. ನಾನು MP ಇದ್ದೀನಿ, ನಾ ಏನು ಮಾಡಿದ್ರು ನಡೆಯುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ರೆ, law has got a big hand. It will be applicable to everybody, whether he is a member of parliament, whether he is a minister, whether he is a prime minister. Many ministers have been convicted. Lalu Prasad Yadav, one communication minister was there. Even he expired in jail. I am not able to recollect his name. 300 crores was found in Mandi, Himachal Pradesh, in his place. He was ultimately convicted. Sukram. His name is Communication Minister Sukram. Therefore, equality before law. Uniform application. ನೋಡಿ, ಎಲ್ಲರಿಗೂ ಒಂದೇ ರೀತಿಯಾದಂಥ ಕಾನೂನು ಅನ್ವಯ ಆಗುತ್ತೆ, ಒಂದೇ ರೀತಿಯಲ್ಲಿ ಅನ್ವಯ ಆಗುತ್ತೆ. Application of law should be done to everybody. No bail to me, but bail to Mr. X. Supreme Court will come and play its role. No. Your
ಆ್ಯಕ್ಷನ್, ಈವನ್ ಡಿಸ್ಕ್ರಿಪ್ಷನರಿ ಬೇಲ್ ಅಂದ್ರೇನು, ಅದರಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನರಿ ಪವರ್ ಇರುತ್ತೆ. ಆ ಪವರ್ನು ಕೂಡ ಸರಿಯಾದ ಯೋಚನೆ ಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ಇತ್ತೀಚಿನ ನಿಕಟಪೂರ್ವ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ನಮ್ಮ ಕರ್ನಾಟಕ ಹೈಕೋರ್ಟಿಗೆ ಸಲಹೆ ಮಾಡಿದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಪ್ರೊಟೆಕ್ಷನ್ ಆಫ್ ರೈಟ್ಸ್, ನಮ್ಮೆಲ್ಲ ಹಕ್ಕುಗಳನ್ನು ರಕ್ಷಿಸುವಂಥದ್ದು ಈ ನ್ಯಾಯಿಕ ವ್ಯವಸ್ಥೆ, ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮಿಂದ ನಮ್ಮ ಹಕ್ಕುಗಳನ್ನು ನಾವು ರಕ್ಷಿಸಿಕೊಳ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಸಾರ್ವಜನಿಕರಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಾವು ಈ ದೇಶದಲ್ಲಿ, ನಾಗರಿಕ ದೇಶದಲ್ಲಿ ಸುಖಮಯ ಜೀವನವನ್ನು ನಾವು ಸಾಗಿಸ್ಬೋದು ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಬೆಳೀತದೆ. ಕಾನೂನಿನ ಮುಂದೆ ಸಮಾನತೆ, ಖಚಿತತೆ, ಊಹಾತ್ಮಕ ಏಕರೂಪ ಅನುಷ್ಠಾನ, ಎಲ್ಲರಿಗೂ ಒಂದೇ ರೀತಿ ಅನ್ವಯ ಆಗುತ್ತೆ ಕಾನೂನು. ಹಕ್ಕುಗಳ ರಕ್ಷಣೆ, ಎಲ್ಲರ ಹಕ್ಕುಗಳನ್ನು ನಾವು ರಕ್ಷಿಸಬಹುದು. ಫಾರ್ ಎಕ್ಸಾಂಪಲ್, ಇಫ್ ಯುವರ್ ಫಂಡಮೆಂಟಲ್ ರೈಟ್ ಈಸ್ ವೈಲೇಟೆಡ್ ಈವನ್ ಅಗೇನ್ಸ್ಟ್ ದಿ ಸ್ಟೇಟ್, ಯು ಕ್ಯಾನ್ ಗೋ ಡೈರೆಕ್ಟ್ಲಿ ಟು ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಆರ್ ಅಂಡರ್ ಆರ್ಟಿಕಲ್ 226 ಬಿಫೋರ್ ದಿ ಹೈಕೋರ್ಟ್. ಸಾರ್ವಜನಿಕ ವಿಶ್ವಾಸ, ಸಾರ್ವಜನಿಕರ ಎಲ್ಲ ಸಾಮಾನ್ಯ ಜನರೇನಿರ್ತಾರೆ ಅವರೆಲ್ಲರೂ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಈ ದಿಸ್ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಈಸ್ ಪ್ಲೇಯಿಂಗ್ ಇಟ್ಸ್ ವೈಟಲ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ನಾಗರಿಕ ಸಮಾಜದಲ್ಲಿ ಶಾಂತಿಯುತ ಜೀವನವನ್ನು ನಡೆಸಲಿಕ್ಕೆ ಸರಿಯಾದ ನಾಗರಿಕರಿಗೆ ಸರಿಯಾದ ವ್ಯವಸ್ಥೆ ಆಗಬೇಕು ಅಂತಂದರೆ ಈ ನ್ಯಾಯದ ಏನು ಡೆಲಿವರಿ ಸಿಸ್ಟಮ್ ಅಂತ ಹೇಳ್ತೀವಿ, ನ್ಯಾಯಿಕ ವ್ಯವಸ್ಥೆ ಚೆನ್ನಾಗಿರಬೇಕು. ಚೆನ್ನಾಗಿದ್ರೆ ಮಾತ್ರ ಇದು ಸಾಧ್ಯ ಅನ್ನೋದನ್ನು ನಾವು ನೋಡ್ಬೋದು. ದೀಸ್ ಆರ್ ಆಲ್ ದ ಲಾಟ್ ಆಫ್ advantages that are there in our system, legal system. Then disadvantages. Then conceptually you have to learn what are all the disadvantages also. Thomas Hobbes ಮತ್ತು Plato, they were thinking in a different concept. The concept of Hobbes was also different. The concept of Plato was also different. They were thinking, ಅವ್ರು ಏನು ವಿಚಾರ ಮಾಡ್ತಿದ್ರು ಅಂತಂದರೆ, both were identical thinkers. ಫಿಲಾಸಫರ್ ಕಿಂಗ್ ಅಂತ ಹೇಳ್ದ ಪ್ಲಾಟೋ. ಅಂದರೆ ಕಾನೂನು ರೂಲ್ ಗೀಲೆಲ್ಲ ಇರಬಾರ್ದು. ರೂಲ್ ಇದ್ರೆ ಏನಾಗುತ್ತೆ, ಡಿಸಿಷನ್ ರೂಲ್ ಪ್ರಕಾರ ಮಾಡಬೇಕು. ಸಮಟೈಮ್ಸ್ ಇಟ್ ಮೇ ಬಿ ಮಿಸ್ಟೇಕ್, ಸಮಟೈಮ್ಸ್ ಇಟ್ ಮೇ ಬಿ ಎ ಮಿಸ್ಟೇಕ್. ಇಡಿಎಂ ಜಬಲ್ಪುರ್ ಅವನಿಗೆ ಫುಲ್ ವಿವೇಚನೆಯಿಂದ ಅವನು ಮಾಡಿದರೆ ಅದಕ್ಕಿಂತ ಒಳ್ಳೆಯ ತೀರ್ಪನ್ನು ಕೊಡ್ತಾನೆ ಅಂತ ಫಿಲಾಸಫರ್ ಕಿಂಗ್ ಇರಬೇಕು. ಇದ್ದರೆ ಅವನಿಗೆ ರೂಲ್ ಬೇಡ. ರೂಲ್ ಏನಾಗುತ್ತೆ ಅಂದರೆ ನಿರ್ಧಾರವನ್ನು ಕೊಡಲಿಕ್ಕೆ ರಿಜಿಡಿಟಿ ಆಗುತ್ತೆ. ಆ ಚೌಕಟ್ಟಿನೊಳಗೆ ನೀವು ನಿರ್ಧಾರ ಮಾಡಬೇಕು, ಚೌಕಟ್ಟು ಬಿಟ್ಟು ಹೊರಗೆ ಹೋಗೋಕ್ಕಾಗಲ್ಲ. ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳುವವರು ಇದ್ದಾರೆ. ಬಟ್ ಐ ಡೋಂಟ್ ಥಿಂಕ್ that can be. Strict adherence to written law may ignore fairness in individual cases. ಕೆಲವೊಂದು ಸಂದರ್ಭದಲ್ಲಿ ಅದು ಅನ್ಯಾಯವನ್ನು ಕೂಡ ಮಾಡಬಹುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಈ ಬರಹದ ಕಾನೂನುಗಳು ಕಟಿಬದ್ಧವಾಗಿರುವುದರಿಂದ ಕೆಲವು ಪ್ರಕರಣಗಳಲ್ಲಿ ನ್ಯಾಯ ಸಿಗುವ ಸಾಧ್ಯತೆ, ನ್ಯಾಯ ನಿರ್ಲಕ್ಷಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಡಿಲೇ ಇನ್ ಜಸ್ಟಿಸ್. ಎಸ್, ಈ ಪ್ರೊಸೀಜರು ಇವೆಲ್ಲ ಮಾಡಿಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ಈ ನ್ಯಾಯ, ಅದಕ್ಕೊಂದು ಡೈಲಾಗೇ ಹೇಳ್ತಾರೆ, ಗೆದ್ದವನು ಸೋತ, ಸೋತವನು ಸತ್ತ ಅಂತ ಹೇಳ್ತಾರೆ. ಆದ್ದರಿಂದ ಡಿಲೇ ಆಗೋದು ಕೂಡ ಅನ್ಯಾಯನೇ. ಲೆಂದಿ ಲೀಗಲ್ ಪ್ರೊಸೀಜರ್ಸ್ ಕ್ಯಾನ್ ರಿಸಲ್ಟ್ ಇನ್ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ನೋಡಿ, ವಿಳಂಬವಾದ ನ್ಯಾಯ ಎಂದರೆ ನ್ಯಾಯವಲ್ಲ ಎಂಬ ಸ್ಥಿತಿ ಉಂಟಾಗಬಹುದು ಈ ಕಾನೂನಿನ ಒಂದು ಪ್ರೊಸೀಜರ್ ಅಂದರೆ ಕಾಂಪ್ಲಿಕೇಶನ್ ಇರೋದ್ರಿಂದ. ಕಾಸ್ಟ್ಲಿ ಲಿಟಿಗೇಷನ್. ಎಸ್, ನಮ್ಮ ಬಡವರು ಕೂಡ ಹೈಕೋರ್ಟ್ಗಾಗಲಿ ಸುಪ್ರೀಂ ಕೋರ್ಟ್ಗಾಗಿ ಹೋಗೋಕ್ಕಾಗಲ್ಲ. ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನು, ಕೋರ್ಟ್ ಕೇಸಸ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್, ಲಿಮಿಟಿಂಗ್ ಅಕ್ಸೆಸ್ ಟು ದ ಪುವರ್, ಎ ಜೆನ್ಯೂನ್ ಕಾನ್ಸೆಪ್ಟ್. ಇದು ಖರ್ಚು, ಹೆಚ್ಚಿನ ಖರ್ಚಿಗೆ ನಾಂದಿ ಆಗುತ್ತೆ. ಕಾಂಪ್ಲೆಕ್ಸಿಟಿ, ಲೀಗಲ್ ಲ್ಯಾಂಗ್ವೇಜ್ ಆ್ಯಂಡ್ ಪ್ರೊಸೀಜರ್ಸ್ ಕ್ಯಾನ್ ಬಿ ಡಿಫಿಕಲ್ಟ್ ಫಾರ್ ಕಾಮನ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಲೀಗಲ್ ಲ್ಯಾಂಗ್ವೇಜ್ ಸಾಮಾನ್ಯ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ. ದಟ್ ಈಸ್ ಎನದರ್ ಡಿಫಿಕಲ್ಟಿ. ಸಂಕೀರ್ಣತೆ, ಕಾನೂನು ಭಾಷೆ ಮತ್ತು ಕ್ರಮಗಳು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ದುರುಪಯೋಗದ ಸಾಧ್ಯತೆ, ಶಕ್ತಿಶಾಲಿಗಳು ಇದರ ದುರುಪಯೋಗ ಮಾಡ್ತಾರೆ. ಶಕ್ತಿಶಾಲಿಗಳು ಇದ್ರ ದುರುಪಯೋಗ ಮಾಡ್ತಾರೆ. ಅವರು ಕಾನೂನಲ್ಲಿ ಯಾವ ರೀತಿ ವಿಟ್ನೆಸ್ನ ಹಾಳು ಮಾಡಬೇಕು, ಡಾಕ್ಯುಮೆಂಟ್ನ ಹಾಳು ಮಾಡಬೇಕು, ರೆಕಾರ್ಡ್ನ ಹಾಳು ಮಾಡಬೇಕು, ಇಂಥದೆಲ್ಲ ಮಾಡ್ತಾರೆ. ಅದು ಡಿಸ್ಅಡ್ವಾಂಟೇಜಸ್. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್, ವಿ ಹ್ಯಾವ್ ಟು ಓವರ್ಕಮ್. ಇದೆಲ್ಲ ಸರಿ ಆಗಬೇಕು ಅಂದರೆ ಪೀಪಲ್ ಶುಡ್ ಗೆಟ್ ಎಜುಕೇಟೆಡ್ ಮೋರ್ ಆ್ಯಂಡ್ ಮೋರ್. ಈ ಒಂದು ಕಾನೂನಿನ ಜ್ಞಾನ ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅನ್ನೋದನ್ನು ನಾವು ನೋಡ್ಬೋದು. ವಿತ್ ದಿಸ್ ಐ ಆಮ್ ಕಮಿಂಗ್ ಟು ದ
ಕನ್ಕ್ಲೂಷನ್. ಒಂದು ಸುಸಂಸ್ಕೃತ ಸಮಾಜದ ಆಧಾರ ಸ್ತಂಭ ಹಕ್ಕುಗಳನ್ನು ಕಾಪಾಡುವುದು, ಅನ್ಯಾಯಗಳನ್ನು ತಿದ್ದುವುದು, ಸಾಮಾಜಿಕ ಶಾಂತಿಯನ್ನು ಕಾಪಾಡುವುದು ಈ ನ್ಯಾಯಿಕ ವ್ಯವಸ್ಥೆಯ ಮುಖ್ಯ ಉದ್ದೇಶ. ಇದು ಕಾನೂನುಗಳನ್ನು ನ್ಯಾಯಸಮ್ಮತವಾಗಿ ಪಕ್ಷಪಾತವಿಲ್ಲದೆ ವ್ಯಾಖ್ಯಾನಿಸಿ ಅನ್ವಯಿಸಿ ಜಾರಿಗೆ ತರುವ ವ್ಯವಸ್ಥೆಯಾಗಿದೆ. ಪರಿಣಾಮಕಾರಿ ನ್ಯಾಯ ವ್ಯವಸ್ಥೆ ಇಲ್ಲದೆ ಕಾನೂನಿನ ಆಳ್ವಿಕೆ ಕುಸಿದು ಅಶಾಂತಿ, ಅಸುರಕ್ಷತೆ ಉಂಟಾಗುತ್ತದೆ. ಆದ್ದರಿಂದ ನ್ಯಾಯ ವ್ಯವಸ್ಥೆಯ ನಿರಂತರ ಸುಧಾರಣೆ, ಸುಲಭ ಲಭ್ಯತೆ, ಪ್ರಾಮಾಣಿಕತೆ ಸಮಾಜದ ಪ್ರಗತಿಗೂ ವ್ಯಕ್ತಿಗಳ ಸ್ವಾತಂತ್ರ್ಯ ಸಂರಕ್ಷಣೆಗೂ ಸಹ ಅತ್ಯಂತ ಅಗತ್ಯವಾಗಿದೆ. The administration of justice is the cornerstone of civilized society. ನೋಡಿ, ನಾಗರಿಕ ವ್ಯವಸ್ಥೆ ಅಂತ ಏನು ಹೇಳ್ತೀವಲ್ಲ ನಾವು, ಇದಕ್ಕೆ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಇರಬೇಕು. ನ್ಯಾಯಿಕ ವ್ಯವಸ್ಥೆ, ನ್ಯಾಯದ ನಿರ್ವಹಣೆಯ ವ್ಯವಸ್ಥೆ ಇರಬೇಕು. ದ್ಯಾಟ್ ಎನ್ಶೂರಿಂಗ್ ದ ರೈಟ್ಸ್ ಆರ್ ಪ್ರೊಟೆಕ್ಟೆಡ್, ರಾಂಗ್ಸ್ ಆರ್ ರಿಡ್ರೆಸ್ಡ್, ಸೋಷಿಯಲ್ ಆರ್ಡರ್ ಇಸ್ ಮೇಂಟೈನ್ಡ್. It acts as a mechanism through which laws are interpreted, applied and enforced in a fair and impartial manner. This is very important. ಕಾನೂನನ್ನು ನೀವು ಹೇಗೆ ಮಾಡಬೇಕು? ಸಮಯೋಚಿತವಾಗಿ, ನಿಷ್ಪಕ್ಷಪಾತವಾಗಿ ಅನ್ವಯಿಸಬೇಕು. ವಿದೌಟ್ ಅನ್ ಎಫೆಕ್ಟಿವ್ ಸಿಸ್ಟಮ್ ಆಫ್ ಜಸ್ಟಿಸ್, ನೋಡಿ, ಈ ಜಸ್ಟಿಸ್ ಡೆಲಿವರಿ ಸಿಸ್ಟಮ್ ಪರಿಣಾಮಕಾರಿಯಾಗಿ ಇಲ್ಲದೆ ಹೋದರೆ ಏನಾಗುತ್ತೆ? ದ ನೇಷನ್ ವಿಲ್ ಕೊಲ್ಯಾಪ್ಸ್, ದ ರೂಲ್ ಆಫ್ ಲಾ ವುಡ್ ಕೊಲ್ಯಾಪ್ಸ್, ಲೀಡಿಂಗ್ ಟು ಚಾವೋಸ್ ಆ್ಯಂಡ್ ಇನ್ಸೆಕ್ಯೂರಿಟಿ. ಬಾಂಗ್ಲಾದೇಶದಲ್ಲಿ ನೋಡಿದಿರಿ ನೀವು. ದೇರ್ ಫೋರ್ ದ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್, accessibility and integrity of the justice system are essential for the progress of society and the protection of individual liberties. ಇದು ಬಹಳ ಮುಖ್ಯ. ಅದಕ್ಕೆ ನಮ್ಮ ನ್ಯಾಯಿಕ ವ್ಯವಸ್ಥೆ ಇದೆಯಲ್ವಾ, ನ್ಯಾಯಿಕ ವ್ಯವಸ್ಥೆ ಸ್ವತಂತ್ರವಾಗಿರಬೇಕು. ಎನಿ ಅಟೆಂಪ್ಟ್ ಟು ಎನ್ಶ್ಯೂರ್ ದ್ಯಾಟ್ ದಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, if it is at stake, independence of judiciary of ನ್ಯಾಯಾಂಗದ ಸ್ವಾಯತ್ತತೆ, ಅದಕ್ಕೆ ಧಕ್ಕೆ ಬರಲಾರ್ದಾಗಿ ನೋಡ್ಕೋಬೇಕು. ಇಲ್ಲಿನವರೆಗೆ ಮೊದಲಿನಿಂದನೂ ಈ ಪ್ರಯತ್ನ ನಡೆದಿದೆ. ಮೊದಲಿನಿಂದನೂ ಆರ್ಟಿಕಲ್ 329 ಕ್ಯಾಪಿಟಲ್ ಎ, ದೆನ್ Constitution Amendment 42, then the cases that have come. Ultimately, everything was put to a full stop in Keshwananda Bharati case. And then very recently, death issue was again raised. No. Basic structure theory is not correct. Some debate was there on that. And in the front lead, our outgoing Vice President of India, Jagdeep Dhankar, was also propagating for all those reasons. Anyhow, due to his personal ill health, as told by him, he is no more our Vice President. Otherwise, he was very much vocal. He used to tell Parliament is supreme, Parliament is supreme. And Article 142 is a nuclear bomb for Supreme Court. All these things he was telling. ಆರ್ಟಿಕಲ್ 142ನ ನೀವು ಓದಿ ಅದರ ಹೆಚ್ಚು ಅರ್ಥ ಆಗಬೇಕು ಅಂತಂದರೆ ಗೌರ್ಮೆಂಟ್ ಆಫ್ ತಮಿಳ್ನಾಡು ವರ್ಸಸ್ ಗವರ್ನರ್ ಆಫ್ ತಮಿಳ್ನಾಡು ಪ್ರಕರಣವನ್ನು ನೀವು ಓದಿದರೆ ನಿಮಗೆ ಅದರ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಜಸ್ಟಿಸ್ ಡೆಲಿವರಿ ಸಿಸ್ಟಮನ್ನು ನಾನು ವಿವರವಾಗಿ ನಿಮಗೆ ಎನಲೈಸ್ ಮಾಡಿದ್ದೀನಿ. ನಿಮ್ಮ ಸಿಲಾಬಸ್ಸಿಗೆ ತಕ್ಕನ ಹಾಗೆ ಎನಲೈಸ್ ಮಾಡಿದ್ದೀನಿ. ಐ ಹ್ಯಾವ್ ನಾಟ್ ಟೇಕನ್ ಇಟ್ ಸೋ ಜೂರಿಸ್ಪ್ರುಡೆನ್ಷಿಯಲಿ. ಐ ಹ್ಯಾವ್ ಮೇಡ್ ಇಟ್ ಮೋರ್ ಹೌ ಇಟ್ ಈಸ್ ಹ್ಯಾಪನಿಂಗ್ ಇನ್ ದ ಇಂಡಿಯನ್ ಎನ್ವಿರಾನ್ಮೆಂಟ್. ಆ್ಯಂಡ್ ಯುವರ್ ಸಿಲೆಬಸ್ ಆಲ್ಸೋ ಎಕ್ಸ್ಪೆಕ್ಟ್ಸ್ ದ್ಯಾಟ್. ನಿಮ್ಮ ಪಠ್ಯಕ್ರಮದ ಒಂದು ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ಅನುಗುಣವಾಗಿ ನಾನು ನಿಮಗೆ ಈ ಒಂದು ನ್ಯಾಯಿಕ ವ್ಯವಸ್ಥೆ ಹೇಗೆ ನಡೀತದೆ ಅಂತಕ್ಕಂಥದ್ದನ್ನು ಜುರಿಸ್ಪ್ರುಡೆನ್ಷಿಯಲ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳ್ತಾ ಮತ್ತೆ ನಿಮಗೆ ಪುನರುಚ್ಚಿಸ್ತೀನಿ. ಈಗ 2ನೇ ಯೂನಿಟಿನ ಇನ್ನೊಂದು 2 ವಿಡಿಯೋನಲ್ಲಿ ನಾನು 2ನೇ ಯೂನಿಟನ್ನು ಮುಗಿಸುವಂತಹ, ಅಂದರೆ ಥಿಯರೀಸ್ ಆಫ್ ಪನಿಷ್ಮೆಂಟ್ನ ನಾನು ಡಿಸ್ಕಸ್ ಮಾಡಿದರೆ ಯೂನಿಟ್ 2 ಮುಗೀತದೆ. ನಂತರ ಉಳಿದಂತಹ ಯೂನಿಟ್ಗಳನ್ನ ನಾನು ಮಾಡ್ತೀನಿ. ಈಗ ಕಾಲೇಜುಗಳು ಪ್ರಾರಂಭವಾಗುವಂತಹ ಸಮಯ. ನಾನು ನಿಮಗೆ ನನ್ನಿಂದ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನನ್ನ ಈ ವಿಡಿಯೋಗಳ ಬಗ್ಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಯು ಕ್ಯಾನ್ ಸೆಂಡ್ ಮೀ ವಾಟ್ಸಪ್ ಮೆಸೇಜ್ ಆನ್ ದಿಸ್ ನಂಬರ್ ಆಲ್ಸೋ. ಮತ್ತು ನನ್ನ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್
ಮಾಡಿ, ಹೆಚ್ಚು ಜನರು ಸಬ್ಸ್ಕ್ರೈಬರ್ ಆಗೋ ಹಾಗೆ ಮಾಡಿ. ಅದರ ಜೊತೆಗೆ ಪ್ರಥಮ ವರ್ಷದ ಕಾನೂನು ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೋಸ್ಕರ ಕಾನ್ಸ್ಟಿಟ್ಯೂಷನ್ 1 ವಿಡಿಯೋ ಫುಲ್ ನಮ್ಮ ಹತ್ರ ಇದೆ, ಅದನ್ನು ನೋಡ್ಬೋದು. ಮತ್ತು ಕಾಂಟ್ರಾಕ್ಟ್ 1 ವಿಡಿಯೋನ ನಾನು ಇವಾಗ ಮಾಡಿದ್ದೀನಿ, ಅಲ್ಲಿಯೂ ಕೂಡ 2ನೇ ಯೂನಿಟಿನ ಪಾಠಗಳನ್ನು ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಆ ಹೊಸ ವಿದ್ಯಾರ್ಥಿಗಳಿಗೆ ತಿಳಿಸುವಂತಹ ಒಂದು ಜವಾಬ್ದಾರಿ ನಿಮಗೆ ಅಂತ ಹೇಳ್ತಾ, ನಿಮ್ಮ ಹೆಚ್ಚಿನ ಸಪೋರ್ಟು ಈ ಒಂದು ಚಾನಲ್ಗಿರಲಿ. ಇಲ್ಲಿ ನನ್ನ ಉದ್ದೇಶ ಕನ್ನಡ ಮಾಧ್ಯಮದ ಕರ್ನಾಟಕ ರಾಜ್ಯದ ಕಾನೂನು ಓದುವಂತಹ ವಿದ್ಯಾರ್ಥಿಗಳಿಗೆ ಕಾನೂನಿನ ಸರಿಯಾದ ಪರಿಕಲ್ಪನೆ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡುವಂತಹ ಒಂದು ಪಾಠ ಇದು ಅಂಥೇಳಿ ಪುನರುಚ್ಚರಿಸುತ್ತಾ ಇವತ್ತಿನ ಈ ಪಾಠವನ್ನು ಇಲ್ಲಿ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.